ಅಕ್ಕಪಕ್ಕ ಯಾರು ನಿಂದಿರಲ್ಲ. ನಿನ್ನ ಮೈಯೆಲ್ಲ ನೊಣಗಳನ್ನು ಸುರಿತಾವ ಪ್ರಿಯ ಸ್ಪಷ್ಟವಾಗಿ. ಆದರೆ ಪಾಪದ ಕಾರ್ಯ ಬಿಟ್ಕೊಟ್ಟು ದೇವರ ಸನ್ನಿಧಿಯಲ್ಲಿ ಬರುವಾಗ ಅಥವಾ ಬಂದಿರುವಾಗ, ದೇವರು ನಿನ್ನನ್ನು ಅಭಿಷೇಕಿಸಿರುವಾಗ ಯಾವುದು ನೊಣನೆಯನ್ನು ನುಸುರ್ಲಕ್ಕೆ ಸಾಧ್ಯ ಇಲ್ಲ ಪ್ರಿಯ. ಯಾವುದು ಪಾಪ ನಿನ್ನ ಒಳಗೆ ಇರ್ಲಕ್ಕೆ ಸಾಧ್ಯ ಇಲ್ಲ ಪ್ರಿಯ. ದೇವರ ಮಕ್ಕಳು ನಿನ್ನ ಸನ್ನಿಧಿಯಲ್ಲಿ ಬೇಡುವಾಗ ಇಮಿಡಿಯೇಟ್ಲಿ ಮಕ್ಕಳನ್ನು ಕೂಡ ಪಕ್ಕಾಡ್ತಾರೆ. ಇಮಿಡಿಯೇಟ್ಲಿ ನೀವು ಸ್ವಸ್ಥತೆ ಮಾಡಪ್ಪ ದೇವರು. ಇಮಿಡಿಯೇಟ್ಲಿ ಬೆಳಿಗ್ಗೆ ಕೂಡ ದೇವರು. ಪುತ್ರ ಸಂತಾನ ಯೌವನದ ಸ್ವಾಸ್ಥ್ಯವು ಗರ್ಭಫಲವಾದ ಬಹುಮಾನವಾಗಿದೆ ಪ್ರಿಯ. ಪರಿಶುದ್ಧಾತ್ಮ ದೇವರೇ, ಯಾಕೆ ಗರ್ಭ ಫಲವು ಇಲ್ಲೋ ದೇವರೇ, ಜನರಿಂದ ಅವಮಾನ, ಕುಟುಂಬದಿಂದ ಅವಮಾನ, ಲೋಕದಲ್ಲಿ ಅವಮಾನವನ್ನು ಕಾಡ್ತಾನೆ. ಈ ಕ್ಷಣ ದೇವರೇ ಅವರ ಅವಮಾನವನ್ನು ತೆಗೆದಾಕಿ ಬಹುಮಾನವನ್ನು ಕೂಡ ಪಕ್ಕಾಡ್ತಾನೆ. ಪುತ್ರ ಸಂತಾನ ತುಂಬಿಸು ಅಪ್ಪ ದೇವರೇ. ಯಾರು ಮಾಡ್ತಕ್ಕಂಥ ಕೆಲಸದಲ್ಲಿ ಬರ್ಕತ್ತಿಲ್ಲೋ, ಈ ದಿನದವ್ರು ಮಾಡ್ತಕ್ಕಂಥ ಕೆಲಸದಲ್ಲಿ ಬರ್ಕತ್ ಕೊಡು. ಯಾರ ಕುಟುಂಬದಲ್ಲಿ ಅನ್ನ ಪಾನ ಮೇಲೆ ಬರ್ಕತ್ತಿಲ್ಲೋ ಕಟ್ತಾನೆ, ಆ ಕುಟುಂಬದಲ್ಲಿ ಅನ್ನ ಪಾನದ ಮೇಲೆ ಬರ್ಕತ್ ಕೊಡಪ್ಪ ದೇವರೇ. ಯಾರು ಮಾಡ್ತಕ್ಕಂಥ ಕೆಲಸದಲ್ಲಿ ಸಮೃದ್ಧಿಯಲ್ಲೂ ಕಟ್ತಾನೆ, ಅವ್ರು ಮಾಡ್ತಕ್ಕಂಥ ಕೆಲಸದಲ್ಲಿ ಸಮೃದ್ಧಿ ಕೊಡಪ್ಪ ಕಟ್ತಾನೆ. ದೇವರೇ, ಹೈದರಾಬಾದ್ ಇರ್ತಕ್ಕಂಥ ಒಂದು ಸೋದರಿಗೆ ನಾವು ಪ್ರಾರ್ಥಿಸಬೇಕಾಗ್ತಾನೆ. ಅಲ್ಬ್ರೈಟ್ ಅವನ ಹೆಸರು, ಅವ್ರಿಗಾಗಿ ನಾವು ಪ್ರಾರ್ಥಿಸಬೇಕಾಗ್ತಾನೆ. ನನ್ನ ಮೈಯೆಲ್ಲ ಸಿವರಿಂಗ್ ಆಯ್ತಕ್ಕಂಥದ್ದು ಕರ್ತಾನೆ. ಕಳೆದ ವರ್ಷ ದೇವರೇ ಪ್ರಾರ್ಥನೆ ಮಾಡಿದೆವು, ಆ ಮಗನಿಗೆ ಸ್ವಸ್ಥತೆ ಮಾಡಿದೆ. ಮತ್ತೆ ಈ ವರ್ಷ ಅದೇ ರೋಗ ನಂದ್ಕೊಳ್ಳೋದು ಕರ್ತಾನೆ. ಮೊದಲು ಕಾಲಿಗಿತ್ತು, ಇವಾಗ ಕೈಗಳಿಗೆ ಬರೋದಪ್ಪ ಕರ್ತಾನೆ. ಆ ರೋಗದಿಂದ, ಆ ಮಾನಸಿಕವಾದ ಸಮಸ್ಯೆಯಿಂದ ಆ ಮಗನಿಗೆ ಸಂಪೂರ್ಣವಾಗಿ ಸ್ವಸ್ಥತೆ ಕೊಡಪ್ಪ ಕರ್ತಾನೆ. ಸಂಪೂರ್ಣ ಬಿಡುಗಡೆ ಕೊಡಕಾಗ್ತಾನೆ. ಸೈತನ ಅಧಿಕಾರ ಮಗನ ಶರೀರ ಬರೆಯಲ್ಪಡಲಿ, ಮಾಟ ಮಂತ್ರಗಳು ಬರೆಯಲ್ಪಡಲಿ. ನರನಾಡದಾಗ, ಎಲುಬೆಲುಬದಾಗ, ಕೀಲಿದಾಗ ದೇವರೇ, ನರನಾಡದಾಗ ಇರ್ತಕ್ಕಂಥ ರೋಗದಿಂದ ಸ್ವಸ್ಥತೆ ಮಾಡು. ಬಲ, ಶಕ್ತಿ, ಸಾಮರ್ಥ್ಯ, ಕೃಪೆ, ಕರುಣೆ, ದಯೆ ತುಂಬಿಸಬೇಕಾಗ್ತದೆ. ಮಗನ ಪ್ರಾರ್ಥನೆ ರಿಕ್ವೆಸ್ಟ್ ಹಚ್ಚಿರುವಾಗ ನಾವು ಪ್ರಾರ್ಥಿಸುವ, ಸಭೆಯಾಗಿ ನಾವು ಪ್ರಾರ್ಥಿಸುವ. ಇಲ್ಲಿ ಪ್ರಾರ್ಥಿಸುವಾಗ ಹೈದರಾಬಾದ್ ಬೋರಬೇಡ ಪಟ್ಟಣದಲ್ಲಿ ಮಗನಿಗೆ ಸ್ವಸ್ಥತೆ ಆಗಬೇಕಾಗ್ತದೆ. ಅಲ್ಲಿ ದೂತರನ್ನು ಕಳಿಸ್ತದೆ, ಆರೋಗ್ಯ ಕೊಡ್ತಕ್ಕಂಥ ದೂತರನ್ನು ಕಳಿಸಿ ಅಂಗಾಲು ತಲೆವರೆಗ ಪ್ರತಿಯೊಂದು ಎಲುಬು ಸಣ್ಣ ಮಾಡಬೇಕಾಗ್ತಾನೆ. ಪ್ರತಿಯೊಂದು ಈ ನರ ಅದ್ಭುತವಾಗಿ ಕಾರ್ಯ ಮಾಡುವಂತೆ, ಕೆಲಸ ಮಾಡುವಂತೆ ನೀವು ಸಣ್ಣ ಮಾಡಬೇಕಾಗ್ತಾನೆ. ಮನುಷ್ಯನ ಮೆಮೊರಿ ಮಾಡಿರ್ತಕ್ಕಂಥ ದೇವರಾಗ್ತದೆ, ಅದನ್ನು ನಾವು ಪ್ರಾರ್ಥಿಸಬೇಕಾಗ್ತಾನೆ. ಅವನಿಗೆ ಒಂದು ಮೆಮೊರಿ ಲಾಸ್ ಆಗ್ತಕ್ಕಂಥದ್ರೆ ಕಾಡ್ತಾನೆ, ಅದು ಕೂಡ ನಿಶುದ್ಧಿ ಮಾಡು, ಸ್ವಸ್ಥತೆ ಮಾಡಿ. ನಿನ್ನ ಆಲಯದಲ್ಲಿ ಬಂದು ಪ್ರಾರ್ಥನೆ ಮಾಡ್ತಕ್ಕಂಥ ಪ್ರತಿಯೊಂದು ಮಕ್ಕಳಿಗೆ ನಾವು ಪ್ರಾರ್ಥಿಸಬೇಕಾಗ್ತಾನೆ. ಸ್ವಸ್ಥತೆ, ಬೆಳೆಗಳೇ, ಆರೋಗ್ಯ ರೂಪ ಸಮಸ್ಯೆ ಇಲ್ಲದಾಗೆ ನೀವೇ ಆಧಾರ ನನಗೆ
Sabe
ರಕ್ಷಕ ಯೇಸುವೇ ಯೇಸುವೇ ನೀನೇ ಮಾತ್ರ ಸಾಧನಾಗಿ ಒಂದು ನೀರು ಸ್ವಾಮಿ ಒಂದು ಮಾತ್ರ ಸಾಧನಾಗಿ ಒಂದು ದೊಡ್ಡ ಸಾಧನಾಗಿ my Father Lord Jesus hallelujah ಒಂದು ಮಾತ್ರ ಸಾಧನಾಗಿ ಒಂದು ದೊಡ್ಡ ಸಾಧನಾಗಿ ನಿನ್ನ ಒಂದು ಮಾತು ನಮ್ಮನ್ನು ಸಾಕಾಗಲಿಲ್ಲ. ನೀನು ಪ್ರೀತಿ ಮಾಡತಕ್ಕಂಥ ದೇವರಾಗಿದ್ದೆಪ್ಪ. ಪ್ರೀತಿ ಸ್ವರೂಪನಾಗಿರ್ತಕ್ಕಂಥ ದೇವರೇ ನಿನ್ನ ಸ್ತೋತ್ರ. ನಿನ್ನಲ್ಲಿ ಮಮತೆಯ ಕರ್ತನೆ, ನಿನ್ನಲ್ಲಿ ಕರುಣೆಯ ದೇವರೇ, ಒಂದು ಪಾಪಿಯನ್ನು ಕಳೆದು ಒಂದು ಪಶ್ಚಾತ್ತಾಪಪಟ್ಟು ದೇವರೇ ನನ್ನನ್ನು ಕ್ಷಮಿಸು ಎಂಬುದಾಗಿ ಪ್ರಾರ್ಥಿಸುವಾಗ ಘೋರ ಭಯಂಕರವಾಗಿರ್ತಕ್ಕಂಥ ಪಾಪ ಮಾಡಿರ್ತಕ್ಕಂಥ ಮನುಷ್ಯನಿಗೆ ಕ್ಷಮಿಸಿ ದೇವರೇ, ಹತೋಟಿಗೆ ದೇವರೇ ತೆಗೆದುಕೊಂಡು ಮುತ್ತಿಡ್ತಕ್ಕಂಥ ದೇವರಾಗಿದೆ ಅಪ್ಪ. ದೇವರೇ ನಿಮ್ಮ ಸ್ತೋತ್ರ 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 ಸ್ತೋತ್ರ. ನಿಮ್ಗೆ ಮಾತ್ರ ಮಹಿಮೆ ಆಗಲಿ ದೇವರೇ, ನಿಮ್ಗೆ ಮಾತ್ರ ಮಹಿಮೆ ಆಗಲಿ ಕರ್ತನೆ. ನೀವೊಂದು ಮಾತು ಹೇಳುವುದಾದರೆ ನಮ್ಮ ಜೀವಿತವೆಲ್ಲ ಮಾರ್ಪಡಕ್ಕೆ ಸಾಧ್ಯತೆ ಕರ್ತನೆ. ನೀನು ಒಂದು ಮಾತಾಡುವುದಾದರೆ ನಮ್ಮ ಕುಟುಂಬಗಳೆಲ್ಲ ಮಾರ್ಪಡಕ್ಕೆ ಸಾಧ್ಯತೆ ಕರ್ತನೆ. ನೀನು ಒಂದು ಮಾತು ಹೇಳುವುದಾದರೆ ಗರ್ಭಕೋಶಗಳನ್ನ ಎಲ್ಲ ಸಾಧ್ಯತೆ ಕರ್ತನೆ. ನೀವೊಂದು ಮಾತಾಡುವುದಾದರೆ ಪುತ್ರ ಸಂತಾನ ಇಲ್ಲದವರಿಗೆ ಪುತ್ರ ಸಂತಾನ ಬರಲಿಕ್ಕೆ ಸಾಧ್ಯತೆ ಕರ್ತನೆ. ಯಾಕಂದರೆ ಲೋಕದಲ್ಲಿ ಬರ್ತಕ್ಕಂಥ ಶೋಧನೆಗಳಿಂದ ಅವಮಾನಗಳಿಂದ ತಪ್ಪಿಸ್ತಕ್ಕಂಥ ದೇವರು ನೀನಾಗಿದ್ದ ಕಾರಣ ನಿನ್ನೆಲ್ಲ ನಾವು ಪ್ರಾರ್ಥಿಸಬೇಕು. ಗರ್ಭಕೋಶಗಳನ್ನು ತೆರೆದು ಪುತ್ರ ಸಂತಾನದಿಂದ ಬಹುಮಾನವಾಗಿ ಪಟ್ಟಿಸಿರ್ತಾನೆ. ವೈದ್ಯರಿಂದ ಕಡಿಮೆ ಆಗಲಂತ ರೋಗ ವ್ಯಾಧಿಗಳಿಂದ ನಮ್ಮ ಮಧ್ಯದಲ್ಲಿ ಯಾರಾದರೂ ಬಂಧಿಸಲ್ಪಟ್ಟಿರುವುದಾದರೆ ಅವರಿಗೆ ಇಮಿಡಿಯೇಟ್ಲಿ ಅವರು ಸ್ವಸ್ಥತೆ ಬಿಡುಗಡೆ ಕೊಟ್ಟು ಆರೋಗ್ಯ ಪಡಿಸಿಕೊಡುತ್ತಾನೆ. ಮಂತ್ರ ತಂತ್ರಗಳಿಂದ ಬಂಧಿಸಲ್ಪಟ್ಟಂತ ಶರೀರ ನಮ್ಮ ಮಧ್ಯದಲ್ಲಿ ಇರುವುದಾದರೆ ಇಮಿಡಿಯೇಟ್ಲಿ ಆ ಶರೀರದಿಂದ ಮುರಿಯಲ್ಪಡಬೇಕಪ್ಪ ದೇವರೇ. ಒಂದು ಕುಟುಂಬಗಳಿಗೆ ಹಾಳು ಮಾಡಬೇಕೆಂಬ ಉದ್ದೇಶದಿಂದ ಬಂಧಿಸಲ್ಪಟ್ಟಿರ್ತಕ್ಕಂಥ ಪ್ರತಿಯೊಂದು ಆತ್ಮಗಳು ಪ್ರತಿಯೊಂದು ಬಂಧನಗಳು ಮುರಿಯಲ್ಪಡ್ಬೇಕಪ್ಪ ದೇವರೇ, ಮುರಿಯಲ್ಪಡಲಿ ದೇವರೇ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮಾಡಬಾರ್ದು, ನಾಶವಾಗಬೇಕೆಂಬ ಉದ್ದೇಶದಿಂದ ಬಂಧಿಸಲ್ಪಟ್ಟಿರ್ತಕ್ಕಂಥ ಸೈತಾನನ ಕುತಂತ್ರ ಮಾಟ ಮಂತ್ರ ತಂತ್ರಗಳೆಲ್ಲ ಮುರಿಯಲ್ಪಡಬೇಕಪ್ಪ ದೇವರೇ. ಮಕ್ಕಳೆಲ್ಲರೂ ಬರದೇ ಹೋಗಿ ಒಳ್ಳೆ ಜ್ಞಾನವಂತರಾಗಬೇಕಾಗ್ತದೆ. ಕೆಲಸ ಕಾರ್ಯ ಸಿಗಬಾರ್ದು, ಕೆಲಸದಲ್ಲಿ ಬರ್ಕತ್ತಿರ್ಬಾರ್ದು, ಮನೆಯಲ್ಲಿ ಬರ್ಕತ್ತಿರ್ಬಾರ್ದು, ಕೆಲಸ ಕಾಲದಲ್ಲಿ ಅಭಿವೃದ್ಧಿ ಹೊಂದಬಾರ್ದು, ಕೆಲಸಗಳು ಸಿಗಬಾರ್ದೆಂಬುದಾಗಿ, ಉದ್ಯೋಗಗಳು ಸಿಗಬಾರ್ದೆಂಬುದಾಗಿ, ಅಥವಾ ಯಾವ ಕಂಪನಿ ಜಾಬ್ ಅಥವಾ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗ್ಬಾರ್ದೆಂಬುದಾಗಿ ಮಾಡಿರ್ತಕ್ಕಂಥ ಪ್ರತಿಯೊಂದು ಕುತಂತ್ರಗಳು, ಸುಳ್ಳು ಸಾಕ್ಷಿಗಳು, ಸುಳ್ಳಾಗಿರ್ತಕ್ಕಂಥ ಆತ್ಮಗಳು ಮುರಿಯಲ್ಪಡಬೇಕಪ್ಪ ದೇವರೇ. ನಿಮ್ಮ ಪ್ರಸನ್ನತೆಯಿಂದ ಕಾರ್ಯ ಮಾಡಪ್ಪ ಕರ್ತನೆ, ನಿನ್ನ ಪ್ರಸನ್ನತೆಯಿಂದ ಕಾರ್ಯ ಮಾಡಬೇಕು. ಒಂದುವೇಳೆ ಈ ಮಧ್ಯದಲ್ಲಿದ್ದು ಯಾರಾದರೂ ದೇವರೇ ನಿನ್ನ ಸನ್ನಿಧಿಯಲ್ಲಿ ಏನಾದರೂ ಬೇಡುವುದಾದರೆ ಅದನ್ನು ಕೊಡದೇ ಮಾಡಪ್ಪ ಕರ್ತನೆ. ಬೇಡ್ರಿ, ಈ ಸಮಯದಲ್ಲಿ ದೇವರ ಸನ್ನಿಧಿಯಲ್ಲಿ ಬೇಡ್ರಿ. ನಿಮ್ಗೆ ಯಾವುದು ಮುಖ್ಯವಾಗದನೋ ಅದು ಒಂದೇ ದೇವರಿಗೆ ಬೇಡ್ರಿ. ಮುಖ್ಯವಾಗಿರ್ತಕ್ಕಂಥ ದೇವರ ಸನ್ನಿಧಿಯಲ್ಲಿ ಬೇಡ್ರಿ. ದೇವರು ನಮ್ಮನ್ನು ಕೊಡ್ತಾನೆ ಬಿಡಿ ಸ್ಪಷ್ಟವಾಗಿ. ಈಗ ಆಕಾಶ ದ್ವಾರಗಳನ್ನು ತೆರೆದನ್ನು ಬಿಡಿ ದೇವರು, ಕೈ ಚಾಚಲನ್ನು ಪಡೆಯುತ್ತಾನೆ. ಒಂದ್ಸತಿ ನಿಮ್ಮ ಕೈಗಳನ್ನೆಂತ ದೇವರೇ, ಈಗ ನಾವು ಒಂದು ಬೇಡತಕ್ಕಂಥ ನನಗೆ ಕೊಡಪ್ಪ, ಕೊಡದೇ ಇರಬಾರ್ದು ದೇವರು ಎಂಬುದಾಗಿ ನೀವು ಪ್ರಾರ್ಥಿಸಿ ಪ್ರಾರ್ಥನೆ ಮಾಡಿ. ಇವಾಗ ದೇವರು ಪ್ರಸನ್ನತೆ ನಮ್ಮನ್ನ ತಪ್ಪಿದೆ. ಆಕಾಶ ದ್ವಾರಗಳನ್ನು ದೇವರು ತೆರೆದನ್ನು ಪಡೆಯುವ ಸಮಯದಲ್ಲಿ ಬೇಡಿ ಸಮಯದಲ್ಲಿ ಬೇಡು ದೇವರಲ್ಲಿ ಕೇಳು. ದೇವರೇ, ಯಾರು ಆಲಯದಲ್ಲಿ ಸಮಯದಲ್ಲಿ ಬೇಡಿದರು ಕರ್ತನೆ,
ಅವರಿಗೆ ಕೊಡದೇ ಇರಬೇಡಪ್ಪ ಕರ್ತನೆ, ಅವರಿಗೆ ಕೊಡದೇ ಇರಬಾರ್ದು. ನೀವು ಕೊಡದೇ ಇರಬಾರ್ದು. ಅದ್ಭುತ ಸ್ವರೂಪನೆ ಆಲೋಚನೆ ಕರ್ತನೆ ಪ್ರಾಕರ್ಮ ದೇವರೇ, ನಿತ್ಯನ ತಂದೆ ಸಮಾಧಾನ ಪ್ರಭು ಸ್ತೋತ್ರ. ನಿನ್ನ ಆಲಯದಲ್ಲಿ ಅನೇಕ ಸೇವಕರು ನಿನ್ನ ಆಲಯದಲ್ಲಿ ಬೇಡಿದರಪ್ಪ ಕರ್ತನೆ, ಭಕ್ತರು ಬೇಡಿದ ಕರ್ತನೆ, ಅವ್ರಿಗೆ ಕೊಟ್ಟಿದ್ದಪ್ಪ ನಿಮಗೆ ಸ್ತೋತ್ರ. ಈ ದಿನ ಬೇಡಿರ್ತಕ್ಕಂಥ ಪ್ರತಿಯೊಂದು ಮಕ್ಕಳಿಗೆ ಕೊಟ್ಟಿದ್ದಪ್ಪ ನಿಮಗೆ ಸ್ತೋತ್ರ. ಅವ್ರು ನಿನ್ನ ಸನ್ನಿಧಿಯಲ್ಲಿ ಬೇಡುವಾಗ ಅವರಿಗೆ ಕೊಟ್ಟಿದ್ದಪ್ಪ ನಿಮಗೆ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪ್ರಾರ್ಥಿಸಲು ಕೃಪೆ ನೀಡು, ಧ್ಯಾನಿಸಲು ಕೃಪೆ ನೀಡು, ಪ್ರೀತಿಸಲು ಕೃಪೆ ನೀಡು ದೇವಾ. ಪ್ರಾರ್ಥಿಸಲು ಕೃಪೆ ನೀಡು, ಧ್ಯಾನಿಸಲು ಕೃಪೆ ನೀಡು, ಸೇವಿಸಲು ಕೃಪೆ ನೀಡು ದೇವಾ. ಕೃಪೆಯೇ ನಿನ್ನ ಕೃಪೆ ಬಹಳಷ್ಟು ಅಪಾರವಾಗಿದೆಪ್ಪ. ಅಪಾರವಾಗಿರ್ತಕ್ಕಂಥ ಕೃಪೆ ಇದೆ ದೇವರೇ. ನಿನ್ನ ಸನ್ನಿಧಿಯಲ್ಲಿ ದೇವರೇ ಮಕ್ಕಳು ಬೇಡುವಾಗ ಆ ಅಪಾರವಾದ ಕೃಪೆಯಿಂದ ಮಕ್ಕಳನ್ನು ತುಂಬಿಸುತ್ತಾರೆ. ಸೇವಿಸಲು ಕೃಪೆ ನೀಡು ದೇವರೇ, ಪ್ರೀತಿಸಲು ಕೃಪೆ ದೇವರೇ. ಯಾರು ಖಾಲಿ ಕೈಗೆ ಹೋಗಲು ಸಾಧ್ಯ ಇಲ್ಲವೇ ಅಪ್ಪ ದೇವರೇ, ಇಲ್ಲಪ್ಪ ದೇವರೇ. ಯಾರು ನನ್ನ ಸನ್ನಿಧಿಯಿಂದ ಖಾಲಿ ಕೈಗೆ ಹೋಗಲು ಸಾಧ್ಯ ಸ್ವಲ್ಪ ಜನ ಇದ್ರೂ ಪರವಾಗಿಲ್ಲ ದೇವರೇ. ನಿನ್ನ ಸನ್ನಿಧಿಯಲ್ಲಿ ಯಾರು ಖಾಲಿ ಕೈಗೆ ಹೋಗಲು ಸಾಧ್ಯ ಇಲ್ಲ. ಅದ್ಭುತಗಳು ಮಾಡಬಾರದು, ಅದ್ಭುತಗಳು ಮಾಡಬಾರದು ದೇವರೇ. ಈ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ ಪ್ರಾಣ ಶರೀರ ಮೇಲೆ ಸ್ತಂಭಪಡಿಸಿಕೊಟ್ಟಿದ್ದಕ್ಕಂಥ ನಮ್ಮೆಲ್ಲರ ಜೀವಿತದಲ್ಲಿ ಅದ್ಭುತಗಳು ಮಾಡಿದ್ದೀವಿ. ಇವತ್ತು ಯಾರಿಗೆ ದೇವರೇ ನೀವು ಖಾಲಿ ಕಳಿಸಲತ್ತಿಲ್ಲಪ್ಪ ದೇವರೇ. ಎಲ್ಲರಿಗೂ ದೇವರೇ ಬೇಡಿರ್ತಕ್ಕಂಥ ಪ್ರತಿ ಬಾಪರಿಗೆ ದೇವರೇ ನೀ ಕೊಟ್ಟಿದ್ದೆಂಬುದಾಗಿ ನಮ್ಮ ನಂಬಿಕೆ ವಿಶ್ವಾಸದ ಕರ್ತನೆ. ನೀ ಕೊಟ್ಟಿದೆಯಪ್ಪ, ನಿಮಗೆ ಸ್ತೋತ್ರ ಸಲ್ಲಿಸ್ತಕ್ಕಂತಾನೆ. ಈ ಆನ್ಲೈನ್ ನಲ್ಲಿ ಕೂಡ ಪಾಲ್ಗೊಂಡು ಪ್ರಾರ್ಥನೆಯಲ್ಲಿ ಎಷ್ಟು ಪಾಲ್ಗೊಂಡಿದ್ರು ಅವ್ರಿಗೆ ಕೂಡ ಹೇರಳವಾಗಿ ನೀ ಕೊಟ್ಟಿದ್ದಪ್ಪ, ನಿಮಗೆ ಸ್ತೋತ್ರ. ಈ ನಿನ್ನ ಸನ್ನಿಧಿಯಲ್ಲಿ ಬಂದು ಬೇಡುವಾಗ ಒಬ್ಬರು ಕೂಡ ಖಾಲಿ ಕೈ ಹೋಗ್ಲಕ್ಕೆ ಸಾಧ್ಯ ಇಲ್ಲವಿಲ್ಲಪ್ಪ ದೇವರೇ. ಇವತ್ತಿನ ವಾಕ್ಯ ಕಳೆಯುವುದು ಕರ್ತನೆ. ಇವತ್ತಿನ ವಾಕ್ಯದಲ್ಲಿ ಬಲ, ಶಕ್ತಿ, ಸಾಮರ್ಥ್ಯದ ಕರ್ತನೆ ಹೇಳ್ತಕ್ಕಂಥ ನಾನು ದಾಸನ ಬಲಹೀನಾಗಿದ್ದ ಕರ್ತನೆ. ನಿಮ್ಮ ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆಯಿಂದ, ಜ್ಞಾನದ ತುಂಬಿಸುತ್ತಾನೆ. ವಾಕ್ಯಗಳಿಗೆ ಸ್ವಲ್ಪ ನಿನ್ನಂಬುದನ್ನು ಮಾತಾಡಿ ನನ್ನ ಬಾಯಿ ದುಡ್ಡು ನಾಲ್ಕಿಂದ ಎಲ್ಲರಿಗೂ ಮಾತಾಡೋದು. ನೀವು ಮಾತಾಡುವುದಾದರೆ ನೀ ಬರುವವರೆಗೆ ನಾವೆಲ್ಲರೂ ಸಿದ್ಧವಾಗಿಲ್ಲ ಸಾಧ್ಯದ ಕರ್ತನೆ. ನಿಮ್ಮ ವಾಕ್ಯದಲ್ಲಿ ನಮ್ಮನ್ನು ಮಾತಾಡುವುದು ಈ ಸಮಯದಲ್ಲಿ
ನಮ್ಮೆಲ್ಲರ ಆತ್ಮ ಪ್ರಾಣ ಸೇರಿಕೊಳ್ತಾನೆ. ವಾಕ್ಯದ ಬಗ್ಗೆ ಅದ್ಭುತವಾಗಿ ನಮ್ಮೆಲ್ಲರಿಗೆ ಮಾತಾಡ್ತಿರುವುದಾಗಿದೆ. ಜೋಳ ಸುರಿಸ್ತಾ ಬರ್ತೀನಿ ರಕ್ಷಕ. ಆಮೇನ್ ಆಮೇನ್ ಆಮೇನ್. ಆಮೇನ್. ದೇವರ ನಿಮ್ಮನ್ನು ಆಶೀರ್ವದಿಸಲಿ. ಇಷ್ಟೊಂದು ಕೆಳಗೆ ಮಾಡಿಸ್ತಾರೆ. ಹಲ್ಲೆಲೂಯಾ. ಅದ್ಭುತವಾಗಿ 3 ವಿಷಯವಾಗಿ ನಾನು ಈಗ ದೇವರ ಸಂದೇಶವನ್ನು ಕೊಡುವುದಕ್ಕಾಗಿ ನಾನು ಸಿದ್ಧನಾಗಿರ್ತೇನೆ. ದೇವರ ನನಗೆ ಮಾತಾಡೋ ಜನರಿಗೆ ಕೈ ತೋರಿಸಿ. ದೇವರ ನನಗೆ ಮಾತಾಡಿ ಒಂದು ವಾಕ್ಯದ ಸಲುವಾಗಿ. ಆಮೇನ್. ಅದಕ್ಕೆ 3 ವಿಷಯವಾಗಿ ಅದ್ಭುತವಾಗಿ ಸಂದೇಶ 30-40 ನಿಮಿಷದೊಳಗಾಗಿ ಅದ್ಭುತವಾಗಿ ನಾನು ನಿಮ್ಮನ್ನು ಸಂದೇಶವನ್ನು ಕೊಡಲು ಸಿದ್ಧವಾಗಿದ್ದೇನೆ. ಮೊದಲನೇ ಸಂದೇಶ ನಾವು ಕೇಳಲಿ. ದೇವರ ಸನ್ನಿಧಿಯಲ್ಲಿ ಇದು ಒಳ್ಳೆಯದಲ್ಲ. ಅಂದರೆ ದೇವರ ಸನ್ನಿಧಿಯಲ್ಲಿ ಯಾವುದು ಒಳ್ಳೆಯದಲ್ಲ ಎಂಬುದಾಗಿ ಅದ್ಭುತವಾಗಿ ನಾವು ವಾಕ್ಯವನ್ನು ಕೇಳಲು ಸಿದ್ಧವಾಗಿದ್ದೀವಿ. ಮೊದಲನೇ ವಿಷಯ ಅದಕ್ಕೆ ಮೊದಲನೇ ಸಮುವೇಲನು 2ನೇ ಅಧ್ಯಾಯ 2ನೇ ಅಧ್ಯಾಯ 22, 23, 24, 25 ಸಿಕ್ಕರೋದ್ರಿ. ಮೊದಲನೇ ಸಮುವೇಲನು 2ನೇ ಅಧ್ಯಾಯ 22, 23, 24, 25 ಸಿಕ್ಕರೋದ್ರಿ. ಬಹು ವೃದ್ಧನಾದ ಏಲಿಯು ತನ್ನ ಮಕ್ಕಳು ಎಲ್ಲ ಇಸ್ರಾಯೇಲರಲ್ಲಿ ನಡೆಸುತ್ತಿರುವುದನ್ನು ಅವರು ದೇವರ ದರ್ಶನದ ಗುಡಾರದ ಬಾಗಿಲಲ್ಲಿ ಸೇವೆ ಮಾಡುವ ಸ್ತ್ರೀಯರೊಡನೆ ಸಂಗಮಿಸುತ್ತಿರುವುದನ್ನು ಕೇಳಿ ಅವರಿಗೆ ಎಲ್ಲಾ ಜನರಿಂದಲೂ ನಿಮ್ಮ ದುಷ್ಕೃತ್ಯಗಳನ್ನು ಕೇಳುತ್ತಿರುತ್ತೇನೆ. ಯಾಕೆ ಹೀಗೆ ಮಾಡುತ್ತೀರಿ? ನನ್ನ ಮಕ್ಕಳೇ, ಹೀಗೆ ಮಾಡಬಾರದು. ನೀವು ಯೆಹೋವನ ಜನರನ್ನು ದುರ್ಮಾರ್ಗಕ್ಕೆ ಎಳೆಯುವರಾಗಿದ್ದೀರೆಂದು ಕೇಳಿದ್ದೇನೆ. ಇದು ಒಳ್ಳೆಯದಲ್ಲ. ಮನುಷ್ಯನು ಮನುಷ್ಯನಿಗೆ ಅಪರಾಧ ಮಾಡಿದರೆ ದೇವರು ಮಧ್ಯಸ್ಥಿಕೆಯನ್ನು ವಹಿಸುವನು. ಮನುಷ್ಯನು ಯೆಹೋವನಿಗೆ ಅಪರಾಧ ಮಾಡಿದರೆ ವಹಿಸುವರ್ಯಾರು ಎಂದು ಎಚ್ಚರಿಸಿದರು. ಅವರು ತಮ್ಮ ತಂದೆಯ ಮಾತಿಗೆ ಕಿವಿಗೊಡಲಿಲ್ಲ. ಯೆಹೋವನು ಅವರನ್ನು ಸಾಯಿಸಬೇಕೆಂದಿದ್ದನಷ್ಟೇ ಎಂಬುದಾಗಿ ನೋಡುತ್ತೇವೆ. ಇಲ್ಲಿ ಏಲಿಯು ದೇವರ ಸನ್ನಿಧಿಯಲ್ಲಿ ಒಂದು ಯಾಜಕ ಉದ್ಯೋಗ ಅಂದರೆ ಒಂದು ಸೇವಕನಾಗಿ ದೇವರಲ್ಲಿ ಆಲಯದಲ್ಲಿ ಒಂದು ಸ್ತಬ್ಧನಾಗಿ ಅದ್ಭುತವಾಗಿ ಒಂದು ಸೇವೆಯನ್ನು ಸಲ್ಲಿಸ್ತಕ್ಕಂಥನಾಗಿದ್ದಾನೆ. ಏಲಿಯು ಬಹು ವೃದ್ಧನಾಗಿರ್ತಾನ, ಅಂದ್ರೆ ಮುದುಕನಾಗಿರ್ತಾನ. ತನ್ನ ಮಕ್ಕಳು ಕೈಗೆ ಬಂದಿರ್ತಾರ. ಆದರೆ ತನ್ನ ಮಕ್ಕಳು ಮಾಡ್ತಕ್ಕಂತ ಪಾಪದ ಕ್ರಿಯೆ ಕಾರ್ಯಗಳಿಗಾಗಿ ತನ್ನ ಮಕ್ಕಳಿಗೆ ಏಲಿಯು ಎಷ್ಟೋ ಸರ್ತಿ ಮಕ್ಕಳೇ ಇದನ್ನು ಮಾಡಬಾರ್ದು, ಸರಿಯಲ್ಲ ಎಂಬುದಾಗಿ ಆ ಮಕ್ಕಳಿಗೆ ತಿಳಿಸುತ್ತಾನೆ ಸ್ಪಷ್ಟವಾಗಿ. ಆ ಮಕ್ಕಳಿಗೆ ತಿಳಿಸುವಾಗ ಅವರು ಆ ತಿಳುವಳಿಕೆಗೆ ಒಳಗಾಗತ್ತಿಲ್ಲ ಪ್ರೇರಣೆ. ತಂದೆ ಹೇಳ್ತಕ್ಕಂತ ಮಾತಿಗೆ ಮಕ್ಕಳು ಅಧೀನರಾಗ್ಲತ್ತಿಲ್ಲ ಪ್ರೇರಣೆ. ಅಂದ್ರೆ ಆಲಯಕ ಬರ್ತಕ್ಕಂತ ಪ್ರತಿಯೊಂದು ಯವನಸ್ಥ ಮಕ್ಕಳುಗಳೇ ಯವನಸ್ಥರ ಜೊತೆ ಅಥವಾ ಸ್ತ್ರೀಯರ ಜೊತೆ ಸಂಗಮಿಸಿ ಅವರಿಗೆ ಹಾಳು ಮಾಡತ್ತಾರ ಪ್ರೇರಣೆ. ಅಂದ್ರೆ ದೇವರ ಸನ್ನಿಧಿಯಲ್ಲಿ ಭಕ್ತರಾಗಿರ್ತಕ್ಕಂಥವರಿಗೆ ದುಷ್ಕೃತ್ಯ ಕಳಿತದಾರ ಪ್ರೇರಣೆ ತನ್ನ ಮಕ್ಕಳು. ಏಲಿಯ ಮಕ್ಕಳು ಒಂದು ಸೇವಕರಾಗಿದ್ದು ಒಂದು ಸೇವಕರ ಉದ್ಯೋಗವನ್ನೇ ಪಡೆದುಕೊಂಡು ಒಂದು ಸೇವಕರಾಗಿ ಮುಂದೆ ಬೆಳೆಸಬೇಕು. ಆ ಮಕ್ಕಳು ಸೇವಕರ ಸ್ಥಾನದಲ್ಲಿರ್ತಕ್ಕಂಥವ್ರು ಮರೆತು ಬಿಟ್ಟು ಅವ್ರೇನ್ ಮಾಡ್ತಾರ,
ಯವನಸ್ಥರು ಇರ್ತಕ್ಕಂಥ ಪ್ರತಿಯೊಬ್ಬರಿಗೆ ಸೇವೆದಲ್ಲಿ ಭಯಭಕ್ತಿಯಿಂದ ಬೆಳತಕ್ಕಂಥ ಒಂದು ಸ್ತ್ರೀಯರಿಗೆ ಏನ್ ಮಾಡ್ತಾರ? ದುಷ್ಕೃತ್ಯಗಳ ಪ್ರೇರಣೆ ಅಂದ್ರೆ ಪಾಪಗಳ ಪ್ರೇರಣೆ. ಪಾಪದ ಕಡೆ ಅವರೆಲ್ಲದರ ಜನರನ್ನ ನೋಡಿ ಸುಮ್ಮನಾಗಿರ್ಲತ್ತಿಲ್ಲ. ಏಲಿಯು ತಿಳಿಸ್ಲತ್ತಾರ ಪ್ರೇರಣೆ. ಸ್ವಲ್ಪ ಮಕ್ಕಳಿಗೆ ಸರಿ ಮಾಡೋಣ. ಏಲಿಯು ಸ್ಪಷ್ಟವಾಗಿ ಸಭಿಕರು ಬಂದು ಏಲಿಯು ತಿಳಿಸ್ಲತ್ತಾರ, ಇಲ್ಲಂತ ನಿನ್ ಮಕ್ಕಳು ಅಂತ ಒಂದು ಕಾರ್ಯ ಮಾಡತಾರ, ನಿನ್ ಮಕ್ಕಳಿಗೋಸ್ಕರ ಎಚ್ಚರಿಸು, ನಿನ್ ಮಕ್ಕಳಿಗೆ ಸರಿ ಮಾಡು, ನಿನ್ ಮಕ್ಕಳಿಗೆ ಸುಧಾರಿಸು, ನಿನ್ ಮಕ್ಕಳಿಗೆ ಬುದ್ಧಿ ಮಾತು ಹೇಳು, ನಿನ್ ಮಕ್ಕಳಿಂದ ಒಂದು ಕಾರ್ಯಗಳು ಮಾಡತಾರ, ಅವ್ರಿಗೆ ಎಚ್ಚರಿಸು ಅಂತ ಹೇಳಿ ದೇವರ ಸನ್ನಿಧಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಏಲಿಯು ಬಂದು ಸ್ಪಷ್ಟವಾಗಿ ಹೇಳ್ತಾರೆ. ಆದ್ರೆ ಇಲ್ಲಿ ಮಕ್ಕಳು ಅದು ಹೇಳತ್ತಿಲ್ಲ. ಏಲಿಯು ಹೇಳತಾರೆ ಸ್ಪಷ್ಟವಾಗಿ, ಮಕ್ಕಳೇ ಇದನ್ನು ದೇವರ ಸನ್ನಿಧಿಯಲ್ಲಿ ಮಾಡ್ತಕ್ಕಂಥ ಸರಿಯಲ್ಲ, ದುಷ್ಕರ್ತೆ ಅದ, ಒಳ್ಳೆ ನಡೆಸಿ ಉಳ್ಳವರಾಗಿ ನೀವು ಕಳಿಸ್ತಕ್ಕಂಥ ಸರಿಯಲ್ಲ, ಒಳ್ಳೆ ಮಾರ್ಗದಲ್ಲಿರ್ತಕ್ಕಂಥ ನೀವು ಹಾಳು ಮಾಡ್ತಕ್ಕಂಥ ಸರಿಯಲ್ಲ, ಒಳ್ಳೆ ಭಯಭಕ್ತಿ ಉಳ್ಳವರಿಗೆ ನೀವು ಪಾಪದಲ್ಲಿ ನಡೀತಕ್ಕಂಥ ಸರಿಯಲ್ಲ ಎಂಬುದಾಗಿ ಏಲಿಯು ಹೇಳುತ್ತಾನಾದ್ರೆ ಅವ್ರು ಕೇಳುತ್ತಿಲ್ಲ ಪ್ರಿಯರೇ. ಆ ಮಕ್ಕಳು ಕೇಳ್ತಕ್ಕಂಥರಾಗಿ ರಾಜಸ್ಥಳದಲ್ಲಿ ಇಲ್ಲ ಪ್ರಿಯ, ಅವ್ರ ಒಳಗ ಬರೀ ಪಾಪವನ್ನು ತುಂಬಿದ ಪ್ರಿಯರೇ. ಅದಕ್ಕ ಅವ್ರ ಒಳಗ ಪಾಪ ತುಂಬಿದ ಕಾರಣ, ದುರ್ಮಾರ್ಗತನ ಒಳಗಿದ್ದ ಕಾರಣ, ದುಷ್ಟರಾಗಿ ಅವ್ರ ಜೀವನ ಮಾಡ್ತಕ್ಕಂಥ ಕಾರಣದಿಂದ ದೇವರು ಸ್ಪಷ್ಟವಾಗಿ ಆ ಎರಡು ಮಕ್ಕಳಿಗೆ ಸಾಯಿಸಬೇಕೆಂಬುದಾಗಿ ತಿಳ್ಕೊಂಡ ಪ್ರಿಯರೇ. ಅವ್ರಿಗೆ ಒಂದು ಒಳ್ಳೆ ಸ್ಥಾನ ಕೊಡಬೇಕೆಂಬುದಾಗಿ ದೇವರು ಉದ್ದೇಶಿತ್ತು. ಒಳ್ಳೆ ಒಂದು ಸಮಯದಲ್ಲಿ ಒಂದು ನಾಯಕ ರೂಪವನ್ನು ವಹಿಸಬೇಕೆಂಬುದಾಗಿ, ಒಂದು ಯಾಜಕರಾಗಿರ್ಬೇಕೆಂಬುದಾಗಿ, ಒಂದು ಸೇವಕರಾಗಿರ್ಬೇಕೆಂಬುದಾಗಿ, ಒಂದು ಅನೇಕ ಜನರಿಗೆ ರಕ್ಷಣೆ ನೀಡತಕ್ಕಂಥ ಇರಬೇಕೆಂಬ ಉದ್ದೇಶ ಇಟ್ಕೊಂಡು ಏಲಿಯ ಮಕ್ಕಳಿಗೆ ದೇವರು ಎಚ್ಚರಿಸ್ತಾನ. ಜನಗಳಿಂದ ಎಚ್ಚರಿಸಿ ಕೂಡ ಏಲಿಯ ಮಕ್ಕಳು ಅಲ್ಲಿ ನೋಡ್ತೇವೆ, ಅವ್ರ ಎಚ್ಚರಿಕೆಗ ಒಳಗಾಗಿಲ್ಲ ಪ್ರಿಯರೇ. ಬಹು ದುಷ್ಟರಾಗಿದ್ದಾರೆ ಪ್ರಿಯರೇ. ನೋಡಿ, ಬಹು ದುಷ್ಟನಾಗಿರ್ತಕ್ಕಂಥ ಮನುಷ್ಯನು ಯಾರೇ ಇರಲಿ ದೇವರು ಅವನಿಗೆ ಸುಮ್ಮನ ಬಿಡಲ್ಲ ಪ್ರಿಯರೇ. ದುಷ್ಟರಿಗೆ ಸುಮ್ಮನ ಬಿಡಲ್ಲ, ದುಷ್ಟರ ಕಾರ್ಯ ಕ್ರಿಯೆಗಳು ಮಾಡ್ತಕ್ಕಂಥವ್ರಿಗೆ ಸುಮ್ಮನ ಬಿಡಲ್ಲ. ತಿರುಗಿ ಒಳ್ಳೆಯವರಾಗಿರ್ತಕ್ಕಂಥವರಿಗೆ ಅವರು ಕೆಟ್ಟು ಮಾರ್ಗದಲ್ಲಿ ತರ್ತಕ್ಕಂಥವ್ರು ಕೂಡ ದೇವರು ಸುಮ್ಮನ ಬಿಡಲ್ಲ ಪ್ರಿಯರೇ. ದೇವರು ಸಾಯಿಸಬೇಕೆಂಬ ಉದ್ದೇಶ ಇಟ್ಕೊಂಡ್ರೆ ಫೈನಲ್ ಅದು ಕೊನೆಯ ಸ್ಥಿತಿ. ಒಂದ್ ವೇಳೆ ತಂದೆ ತಾಯಿ ಹೇಳುವಾಗ ತಂದೆ ತಾಯಿ ಮಾತುಗಳನ್ನು ಕೇಳಿ ಮಕ್ಕಳು ಆ ಪಾಪದಿಂದ, ದುಷ್ಟ ಕಾರ್ಯಗಳಿಂದ, ಪಾಪದ ಕಾರ್ಯ ಕ್ರಿಯೆಗಳಿಂದ ಮಾರ್ಪಟ್ಟು ಬಿಡುಗಡೆ ಹೊಂದಿ ನೀತಿಗಾಗಿ, ನಿಜಾಯಿತಿಗಾಗಿ ಒಂದ್ ವೇಳೆ ಮಕ್ಕಳು ನಡೀತಕ್ಕಂಥರಾಗಿರ್ತಾರಂದ್ರ ಅದು ಅದ್ಭುತವಾಗದ ಪ್ರೇರಣೆ. ಒಂದ್ ವೇಳೆ ತಾಯಿ ತಂದೆ ಎಚ್ಚರಿಸುವಾಗ, ಅಣ್ಣ ತಮ್ಮರಿಗೆ ಎಚ್ಚರಿಸುವಾಗ, ಅಥವಾ ದೊಡ್ಡಪ್ಪ ಚಿಕ್ಕಪ್ಪ ಎಚ್ಚರಿಸುವಾಗ, ಅಥವಾ ಕುಟುಂಬದವರು ಕೂಡ ನಿಮ್ಮನ್ನು ಎಚ್ಚರಿಸುವಾಗ ಆ ಎಚ್ಚರಿಕೆಗ ಒಳಗಾಗಿಲ್ಲಂದ್ರ ಆ ಮರಣಕ ಪಾತ್ರರು ನೀವೇ ಆಗುತ್ತೀರ ಪ್ರಿಯರೇ. ನಿನ್ನಿಂದ ನಿನ್ನ ಕುಟುಂಬಕ್ಕೆ ಅವಮಾನದ, ನಿನ್ನಿಂದ ನಿನ್ನ ಮನೆಗೆ ಅವಮಾನದ, ನಿನ್ನಿಂದ ನೀ ಎಲ್ಲಿ ಉದ್ಯೋಗ ಮಾಡ್ತಿ ಅಲ್ಲಿ ಅವಮಾನದ, ಯಾ ಸ್ಕೂಲ್ನಲ್ಲಿ ಹೋಗ್ತಿ ಅಲ್ಲಿ ಅವಮಾನದ, ಯಾ ಕಾಲೇಜ್ ಹೋಗ್ತಿ ಅಲ್ಲಿ ಅವಮಾನದ, ಎಲ್ಲಿ ನೀ ಕೆಲಸ ಮಾಡ್ತಿ ಅಲ್ಲಿ ನಿನಗ ಅವಮಾನದ ಪ್ರೇರಣೆ. ಕೊನೆಯದಾಗಿ ನಿನ್ನಿಂದ ನಿನ್ನ ತಂದೆಗೆ ಅವಮಾನದ, ನಿನ್ನ ತಾಯಿ ಕೂಡ ಅವಮಾನದ ಪ್ರೇರಣೆ. ನಿನ್ನಿಂದೇ ನಿನ್ನ ತಾಯಿ ತಂದೆ ಸಂತೋಷ ಪಟ್ಟು, ನಿನ್ನಿಂದ ನಿನ್ನ ತಾಯಿ ತಂದೆಗೆ ಒಂದು ಒಳ್ಳೆ ಹೆಸರು ಬರಬೇಕು ಹೊರತು ನಿನ್ನಿಂದ ನಿನ್ನ ತಾಯಿಗೆ ತಂದೆಗೆ ಕೆಟ್ಟ ಹೆಸರು ಬರ್ಲಕ್ಕ ಸಾಧ್ಯ ಇಲ್ಲ ಪ್ರೇರಣೆ. ಅದಕ್ಕ ಒಂದ್ ವೇಳೆ ನೀ ದುಷ್ಟನ ಕಾರ್ಯಗಳು ಮಾಡ್ತಕ್ಕಂಥವನಾಗಿದ್ದಿ ಅಂದ್ರ ನೀ ಯಾವಾಗ ಮಾರ್ಪಡ್ತಿ ಅವಾಗ ನಿನಗೆ ಆಶೀರ್ವಾದದ. ಒಂದ್ ವೇಳೆ ಮಾರ್ಪಟ್ಟಿಲ್ಲ ಅಂದ್ರ ಶಿಕ್ಷಕ ಪಾತ್ರನು ನೀನೇ ಆಗೋಯ್ತು ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ಶಿಕ್ಷಕ ಪಾತ್ರ ಆಗತ್ತಾರ? ನೀವೇ ಶಿಕ್ಷಕ ಪಾತ್ರಗಳಾಗ್ತೀರಿ ಪ್ರಿಯರೇ. ಹಿರಿಯರು ಹೇಳ್ತಕ್ಕಂಥ ಮಾತಿಗೆ ಒಂದ್ ವೇಳೆ ಅಧೀನವಾಗಿಲ್ಲ, ಹಿರಿಯರು ಹೇಳ್ತಕ್ಕಂಥ ಮಾತಿಗೆ ನೀನು ಮರ್ತೋಗಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಘೋರವಾದ ಬಂದ್ರ ದೇವ್ರು ಸುಮ್ಮನೆ ಬಿಡಲ್ಲ ಪ್ರಿಯರೇ. ನೆನ್ಕೊಳ್ತಿರ್ಬೋದು ದೇವ್ರು ಸುಮ್ಮನೆ ಬಿಡ್ತಾನ ಅನ್ಕೊಳ್ತಿರ್ಬೋದು, ನೆನ್ಕೊಳ್ತಿರ್ಬೋದು ಎಷ್ಟು ಸರ್ತಿ ದೇವ್ರ ಪಾಪ ಮಾಡ್ಕೊಂಡು ದೇವ್ರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಾಗ ದೇವ್ರು ನನಗ ಮೌನವಾಗಿದ್ದು ಸುಮ್ಮನೆ ಕೂತು ನನಗೆ ಕ್ಷಮಿಸ್ತಾನ ಅನ್ಕೊತಿರ್ಬೋದು. ಒಂದ್ಸಲಿ ಕ್ಷಮಿಸ್ತಾನ, 2 ಸಾರಿ ಕ್ಷಮಿಸ್ತಾನ, 3 ಸಾರಿ ಕ್ಷಮಿಸ್ತಾನ. ಕೆಲವೊಬ್ಬರಿಗೆ ನೀತಿವಂತನು 7 ಸರ್ತಿ ಬಿದ್ದರು ಕೂಡ ಅವನಿಗೆ ಎಬ್ಬಿಸ್ತಾನಂತ. ಅಂದ್ರೆ ನೀತಿವಂತನು 7 ಸಾರಿ ಬಿದ್ದರೆ ಯಾವ ತರ ದೇವರು ಅವನಿಗೆ ಎಬ್ಬಿಸ್ತಾನಂದ್ರೆ ನೀತಿವಂತನಾಗಿದ್ದು ನೀತಿ ಕಾರ್ಯಕ್ರಮ ಮಾಡ್ಕೊಂಡು
ದೇವರ ನಂಬಿಕೆ ವಿಶ್ವಾಸ ಇಟ್ಟು ಬಲವಾಗಿ ಬೆಳೆತಕ್ಕಂಥ ಯಾವುದೇ ಒಂದು ವಿಷಯದಲ್ಲಿ ತಪ್ಪೋಗೆನ, ಯಾವುದೇ ಒಂದು ವಿಷಯದಲ್ಲಿ ಹಾಳು ಮಾಡ್ಯಾನ, ಯಾರೇ ಒಂದು ಹೇಳಿ ಮಾತಿಗೆ ಅಥವಾ ಯಾರಿಗೆ ಒಳಗಾಗಿದ್ದು ಏನೋ ಒಂದು ಕಾರ್ಯ ಮಾಡ್ಯಂದ್ರ ದೇವರವರಿಗೆ 7 ಸಾರಿ ಕ್ಷಮಿಸ್ತಾನೆ ಪ್ರಿಯರೇ. ಆದ್ರೆ ನೀತಿವಂತನಿಲ್ಲದಾಗಿ ನೀವು ಒಂದು ವೇಳೆ ಪಾಪ ಮಾಡ್ತಿದ್ರ ದೇವ್ರ ನಿನಗ ಕ್ಷಮಿಸಲ್ಲ. ಒಂದ್ಸತಿ ಅವಕಾಶ ಕೊಡ್ತಾನ, 2 ಸರ್ತಿ ಅವಕಾಶ ಕೊಡ್ತಾನ, 3 ಸರ್ತಿ ಅವಕಾಶ ಕೊಡ್ತಾನ. ಕೊನೆಯದಾಗಿ ನಿನ್ನ ಅವಕಾಶ ನಿನ್ನ ಖಾತಮ ಆಗೋಯ್ತು ಪ್ರಿಯರೇ. ಪದೇ ಪದೇ ತಪ್ಪು ಮಾಡಿ, ಪದೇ ಪದೇ ಪಾಪ ಮಾಡಿ ದೇವರೇ ನೀವು ದೇವ್ರ ಕಡೆ ತಿರುಗ್ತಾರ, ದೇವ್ರನ್ನ ನೋಡ್ತಾ ನೋಡ್ತಾ ಸುಮ್ಮನೆ ಬಿಡಲ್ಲ. ದೇವರೇ ಅಂದಾಗ ನೆನಪಟ್ಟು ಹೊಡಿತಾನ ಪ್ರಿಯರೇ. ನಾವ್ ಅಂತೇವಲ್ಲ ಮಕ್ಕಳಿಗೆ ನೀನು ಬಾಯಿ ಮೇಲೆ ಹೊಡಿತವನ ಅಂತೇವಲ್ಲ, ಆ ತರ ದೇವ್ರು ಕೂಡ ಒಂದಿನ ಹೊಡಿತಾನ ಪ್ರಿಯರೇ. ಕಂಪಲ್ಸರಿ ದೇವ್ರು ಹೊಡಿತಾನ, ಸುಮ್ಮನೆ ಬಿಡಲ್ಲ. ಕೆಲವೊಬ್ರು ನೋಡ್ತೇವೆ ಪ್ರಿಯರೇ, ಕ್ರಿಸ್ತವರಾಗಿ ಅದ್ಭುತವಾಗಿ ದೇವರ ಸನ್ನಿಧಿಯಲ್ಲಿ ನಮ್ಗೆ ದೀಕ್ಷಿಸನ ಒಂದು ಜಪ ತಪ ಮಾಡ್ತಕ್ಕಂಥರಾಗಿರ್ತೇವೆ. ಪಾಪದ ಕಾರ್ಯಕ್ರಮಗಳು ಒಂದು ಮಾತ್ರ ಬಿಟ್ಟಿಲ್ಲ ಪ್ರಿಯರೇ. ಕೆಲವೊಬ್ರು ನೋಡ್ತೇವೆ ಯೇಸುಸ್ವಾಮಿ ಹೆಸರು ಹೇಳ್ಕೊಂಡು ಯೇಸುಸ್ವಾಮಿ ಹೆಸರು ಮೇಲೆ ನಾವು ಜೀವನ ಮಾಡ್ತೇವೆ, ವ್ಯಾಪಾರ ಬಿಸಿನೆಸ್ ಮಾಡ್ತೇವೆ ಪ್ರಿಯರೇ. ಯಾರಂದ್ರೆ ಕ್ರಿಸ್ತವ್ರ ಅಂತ ಹೇಳ್ಕೊತೇವೆ, ಶರಿ ಮಾಡ್ತೇವೆ. ಕ್ರಿಸ್ತವ್ರ ಅಂತ ಹೇಳ್ತೇವೆ, ಗುಟ್ಕಾ ಮಾಡ್ತೇವೆ. ಕ್ರಿಸ್ತವ್ರ ಅಂತ ಹೇಳ್ತೇವೆ, ದುರ್ಮಾರ್ಗ ಜನರಿಗೆ ಹೇಳ್ತೇವೆ. ಕ್ರಿಸ್ತವ್ರ ಅಂತ ಹೇಳ್ತೇವೆ, ಪಾಪಕ ಜನರಿಗೆ ಅವಕಾಶ ಕೊಡ್ತೇವೆ ಪ್ರಿಯರೇ. ಒಂದ್ ಮಾತು ಎಚ್ಚರವಾಗ್ರಿ, ಒಂದ್ ಅಂಗಡಿ ನೀವು ಹಚ್ಚಿರಂತಿದ್ದೀರಿ, ಕಿರಾಣಿ ಅಂಗಡಿ ಆಗಲಿ ಜನರಲ್ ಸ್ಟೋರ್ ಆಗಲಿ ಹಚ್ಚಿರಂತಿದ್ದೀರಿ. ಆ ಕಿರಾಣಿ ಅಂಗಡಿಯಲ್ಲಿ ಜನರಲ್ ಸ್ಟೋರ್ ಹಚ್ಚಿರಿ, ಪಾಪಕ್ಕೆ ಸಂಬಂಧಪಟ್ಟಂತ ವಸ್ತುಗಳು ಮಾರ್ಲತ್ತೀರ ಅಂತ ತಿಳ್ಕೊರಿ. ಖರೀದಿ ಮಾಡ್ತಕ್ಕಂಥ ಪಾಪ ಮಾಡ್ತಾನ ಅಥವಾ ಮಾರ್ತಕ್ಕಂಥ ಪಾಪಿ ಆಯ್ತಾನ? ಯಾರು ಪಾಪಿ ಆಯ್ತವ? ಮೊದಲನೇದು ಮಾಡ್ತಕ್ಕಂಥ ಪಾಪಿ ಆಯ್ತಂತ. ಮೊದಲನೇದು ಯಾವ ಮನುಷ್ಯನು ಮಾಡ್ತಾನೋ ಅವ ಪಾಪ ಮಾಡ್ತಕ್ಕಂಥನಾಗಿರ್ತಾನ. ಎರಡನೇದು ಯಾವ ಮನುಷ್ಯ ಬಂದು ತಿರುಗಿ ಮಾಡ್ತಾನೋ, ಯಾವ ನೀತಿವಂತರಾಗಿರ್ತಾರೋ ಅವ್ರಿಗೆ ದುರ್ಮಾರ್ಗತಕ್ಕಂಥ ಮನುಷ್ಯನಾಗಿರ್ತಾನ ಪ್ರೇರಿ. ನೋಡ್ರಿ, ಒಂದ್ ಮನೆಯಲ್ಲಿ ಕುಡುಕನಾಗಿದ್ದಾನ, ಕುಡುಕತನ ಬೆಳಗ್ಗೆ ಒಂದಿನ ಅದ್ಭುತವಾಗಿ ಒಂದು ಪಾತ್ರನಾಗಿ ಜೀವಿಸ್ಲತನ. ಭಯಭಕ್ತಿ ನಂಬಿಕೆಯಲ್ಲಿ ವಿಶ್ವಾಸದಲ್ಲಿದ್ದಾನ. ಭಯಭಕ್ತಿ ನಂಬಿಕೆ ವಿಶ್ವಾಸದಲ್ಲಿ ಇರ್ತಕ್ಕಂಥ ಮನುಷ್ಯನು ಆ ಬಿಟ್ಕೊಟ್ಟಾಗ ಯಾರೇ ಒಂದು ಅವನಿಗೆ ಕೈ ಹಿಡಿದು ಹಾಕೊಂಡು ನೋಡೆ ಕುಟುಂಬ ತಪ್ಪ ಎಂಬುದಾಗಿ ಒಂದು ಕುಡ್ಸ್ಲತನ ಅಂತ ಹೇಳಿ, ಒಂದ್ ವೇಳೆ ಅವನಿಗೆ ಒಳ್ಳೆಯವನಾಗಿರ್ತಕ್ಕಂಥವನಿಗೆ ಮತ ಏನ್ ಮಾಡ್ತೀವಿ, ದುರ್ಮಾರ್ಗ ಕೇಳತ್ತ ಸ್ಪಷ್ಟವಾಗಿ. ಒಳ್ಳೆ ನೀತಿಯಲ್ಲಿ ನಂಬಿಕೆಯಲ್ಲಿ ಬೆಳೆತಕ್ಕಂಥ ಮನುಷ್ಯನು ಏನಾಯ್ತದೋ ತಗೋ, ಸ್ವಲ್ಪ ಏನಾಯ್ತದ 1 ಸರ್ತಿ ತಗೋ 2 ಸರ್ತಿ ತಗೋ ಅಂತ ಹೇಳಿ ಜಬರಸ್ತಿ ಮಾಡಿ ಸೇವನೆ ಮಾಡಕಸ್ತನು. ಆ ಮನುಷ್ಯ ಒಳ್ಳೆಯವನಿಗೆ ದುರ್ಮಾರ್ಗ ಕಳೆತಕ್ಕಂಥ ಪ್ರಿಯರೇ. ಅಥವಾ ಕ್ರಿಸ್ತವನ್ನ ಹೇಳಿಕೊಂಡು ನಂಬಿಕೆ ವಿಶ್ವಾಸದಲ್ಲಿದ್ದು ಅದ್ಭುತ ಪಾತ್ರನಾಗಿದ್ದು ದೇವರ ಸನ್ನಿಧಿಯಲ್ಲಿ ಸ್ತುತಿ ಆರಾಧನೆ ಉಪವಾಸ ವಿಜ್ಞಾಪನೆ ಮಾಡುತ್ತಾ ತಾನೇ ತನ್ನ ಅಂಗಡಿಯಲ್ಲಿ ಕೆಟ್ಟೋಗಿರ್ತಕ್ಕಂಥ ವ್ಯಾಪಾರ ಬಿಸ್ನೆಸ್ ಮಾಡ್ತಕ್ಕಂಥನಾಗಿರ್ತಾನಂದ್ರ ಅವ ನೀತಿವಂತರಿಗೆ ದುರ್ಮಾರ್ಗ ಕಳಿತಕ್ಕಂಥ ಮನುಷ್ಯನಾಗಿರ್ತಾನೆ. ದೇವರು ಸುಮ್ಮನೆ ಬಿಡಲ್ಲ, ಅದ್ರ ಶಿಕ್ಷೆ ತಪ್ಪದಲ್ಲಿ ಅನುಭವಿಸ್ತೀವಿ. ಒಂದಿನ ಭಯಂಕರವಾಗಿ ಘೋರವಾಗಿರ್ತಕ್ಕಂಥ ಶಿಕ್ಷೆ ನೀ ಅನುಭವಿಸ್ಬಿಟ್ಟಿದ್ದೀರಿ. ಯಾಕಂದ್ರೆ ನೀ ಮಾಡಿರ್ತಕ್ಕಂಥ ಪ್ರತಿಯೊಂದು ಪಾಪಕ ಯೇಸುಸ್ವಾಮಿ ಶಿಬಿರದ ಭಾರವನ್ನು ಅಂದ್ಕೊಂಡ್ರೆ, ನೀ ಮಾಡಿರ್ತಕ್ಕಂಥ ಭಯಂಕರವಾಗಿರ್ತಕ್ಕಂಥ ಕಾರ್ಯಕ ಯೇಸುಸ್ವಾಮಿನ ಭಾರವನ್ನು, ನೀ ಮಾಡಿರ್ತಕ್ಕಂಥ ಶಿಬಿರದ ಭಾರವನ್ನು ಅಂದ್ಕೊಂಡ್ರೆ, ನೀ ಮಾಡಿರ್ತಕ್ಕಂಥ ಪಾಪಕ ತನ್ನ ಅಮೂಲ್ಯವಾಗಿರ್ತಕ್ಕಂಥ ರಕ್ತವನ್ನು ಸುರಿಸಲು ಪ್ರೇರಿ, ತನ್ನ ಪರಿಶುದ್ಧವಾಗಿರ್ತಕ್ಕಂಥ ದೇಹ ಮೂಲವು ಸಮರ್ಪಣೆ ಮಾಡಲು ಪ್ರೇರಿ. ಆದರೆ ತಿರುಗಿ ಅದೇ ಪಾಪ ಮಾಡ್ತಿದ್ರ ದೇವರನ್ನು ಸುಮ್ಮನೆ ಬಿಡಲ್ಲ ಪ್ರೇಯರ್ಕ. ಏನಿ ಮಕ್ಕಳಿಗೆ ದೇವರು ಸಾಯಿಸ್ಬೇಕಂತ ಪ್ರೇಯರ್ ಸ್ಪಷ್ಟವಾಗಿ ದೇವರಿಗೆ ಏನ್ ಅನ್ಕೊಳ್ತಾನೋ ಅದು ದೇವರು ನೆರವೇರಿಸ್ತಾನ ಪ್ರೇಯರೆ. ನೋಡಿ ಮಕ್ಕಳ್ತಾನ 25 ವರ್ಷದಲ್ಲಿ ಮನುಷ್ಯನಿಗೆ ಅಪರಾಧ ಮಾಡಿದರೆ ದೇವರು ಮಧ್ಯಸ್ಥಿಕೆಯನ್ನು ವಹಿಸುವನು. ಮನುಷ್ಯನು ಯೆಹೋವನಿಗೆ ಅಪರಾಧ ಮಾಡಿದರೆ ವಹಿಸುವವರು ಯಾರು ಎಂದು ಎಚ್ಚರಿಸಿದರು ಎಂಬುದನ್ನು ನೋಡ್ತಾರೆ. ಮನುಷ್ಯರಲ್ಲಿ ಅಪರಾಧ ತಪ್ಪು, ಒಂದ್ 2-3 ಏನೋ ಅಪರಾಧಗಳು ತಪ್ಪುಗಳು ಮಾಡಿದ್ರ ದೇವರ ಮಧ್ಯಸ್ಥಿಗಾಗಿ ಅಥವಾ ದೇವರ ಸೇವಕರಾಗಿ ಅಥವಾ ಕುಟುಂಬ ಹಿರಿಯರಾಗಿ ಬಂದು ಮಕ್ಕಳೇ ಇದನ್ನು ಮಾಡ್ತಕ್ಕಂಥ ಸರಿಯಲ್ಲ ಎಂಬುದಾಗಿ ಅದಕ್ಕೆ ನಾವು ಸರಿಪಡಿಸ್ತೇವೆ. ದೇವರು ಮಧ್ಯಸ್ಥನಾಗಿದ್ದು ನಮ್ಮನ್ನು ಸರಿಪಡಿಸ್ತಾನ. ಪ್ರಾರ್ಥಿಸುವಾಗ ದೇವರು ಕ್ಷಮಿಸ್ತಾನ, ರಕ್ಷಿಸ್ತಾನ ಪ್ರಿಯರೇ. ಒಂದು ವೇಳೆ ದೇವರಿಗೆ ನೀ ಅಪರಾಧ ಮಾಡತ್ತಂದ್ರ ದೇವರಿಗೆ ಕ್ಷಮಿಸ್ತಾನ. ಮನುಷ್ಯರು ಮಾಡಿದ್ರ ಮಧ್ಯಸ್ಥಿಗೆ ದೇವರು ವಹಿಸ್ತಾನ ಪ್ರಿಯರೇ. ಒಂದು ವೇಳೆ ದೇವರಿಗೆ ವಿರುದ್ಧವಾಗಿದ್ದೆವು, ದೇವರ ಸನ್ನಿಧಿ ವಿರುದ್ಧವಾಗಿದ್ದೆವು, ದೇವರಿಗೆ ಒಂದು ವೇಳೆ ಅಪರಾಧಿಗಳಾಗಿ ನಾವು ನಿಂತೇವಂದ್ರ ನಮಗ ಮಧ್ಯಸ್ಥಿಗೆ ವಹಿಸ್ತಕ್ಕಂಥ ಯಾರು? ದೇವ್ರು ಮನುಷ್ಯ ಹೊಡಿಲತ್ತನಂದ್ರ ಮನುಷ್ಯನ ಪೆಟ್ಟಿಗೆ ಮನುಷ್ಯ ನಾವು ಬಿಡಿಸ್ಕೊಂಡು ಪ್ರೇರೆ.
ಬಿಡಿಸುವುದಕ್ಕಾಗಿ ನಾವು ಪ್ರಯಾಸ ಪಡ್ತೇವೆ. ದೇವ್ರ ಪೆಟ್ಟಿನಿಂದ ಯಾರು ಬಿಡಿಸ್ತಾರ ಪ್ರಿಯರೇ? ದೇವ್ರ ಪೆಟ್ಟಿಂದ ಯಾರು ಬಿಡಿಸ್ತಾರ? ದೇವ್ರ ಪೆಟ್ಟಿಂದ ಯಾರು ಬಿಡಿಸ್ಲಿಕ್ಕಾಗಲ್ಲ ಪ್ರಿಯರೇ. ದೇವರು ಹೊಡಿತಕ್ಕಂಥದ್ದು ಯಾರಿಗೆ ಗೊತ್ತಾಗಲ್ಲ. ದೇವರ ಕೈಯಲ್ಲಿ ಬಡಿಗೆ ಹಿಡಿದಿರ್ತಕ್ಕಂಥದ್ದು ಯಾರಿಗೆ ಗೊತ್ತಾಗಲ್ಲ. ಮನುಷ್ಯ ಹಿಡಿದಾಗ ಗೊತ್ತಾಯ್ತದ, ದೇವ್ರು ಹಿಡಿದಾಗ ಯಾರಿಗೆ ಗೊತ್ತಾಗಲ್ಲ ಪ್ರಿಯರೇ. ಯಾರಿಗೆ ಗೊತ್ತಾಗಲ್ಲ ಪ್ರಿಯರೇ. ಏನಿ ಮಕ್ಕಳಿಗೆ ದೇವರು ಎಚ್ಚರಿಸಲತನ, ಜನರ ಎಚ್ಚರಿಸಲತ್ತಾರ. ಕೊನೆಯದಾಗಿ ಏನಿ ಕೂಡ ಎಚ್ಚರಿಸುತ್ತಾರ, ಮಕ್ಕಳೇ ಇದನ್ನು ಮಾಸಕ್ಕಂಥದ್ದು ಸರಿಯಲ್ಲ. ಇವಾಗ ನೀತಿವಂತರಿಗೆ ಅನೇಕ ಜನರು ದುಷ್ಟರ ಕಾರ್ಯಗಳಿದ್ದಾರೆ ಪ್ರಿಯರೇ. ನೀತಿವಂತರಿಗೆ ಅನೇಕ ಜನರು ಪಾಪ ಕೆಲಸ ಮಾಡಿದಾರೆ ಪ್ರಿಯರೇ. ಒಂದು ಸಹೋದರ ಸ್ಪಷ್ಟವಾಗಿ ಅದ್ಭುತವಾಗಿ ಪ್ರಾರ್ಥನೆ ಪೂರ್ವಕವಾಗಿ ದೇವ್ರ ಸನ್ನಿಧಿಯಲ್ಲಿ ಇರ್ತಾನ. ಪ್ರಾರ್ಥನೆ, ಅಯ್ಯೋ ಇಷ್ಟು ಪ್ರಾರ್ಥನೆ ಅವ್ರು ನೋಡಿದ್ರ ಹುಚ್ಚಾಗೋತಾರೆ ಪ್ರಿಯ ಜನ. ಅವನ ಪ್ರಾರ್ಥನೆ ಕೇಳಿದ್ರ ಜನ ಹುಚ್ಚಾಗೋತಾರ ಪ್ರಿಯರೇ. ಮತ್ತ ಅವ್ರ ತಲೆ ಮೇಲೆ ಕೈ ಇಟ್ಟು ರೋಗಿಗಳಿಗೆ ಪ್ರಾರ್ಥನೆ ಮಾಡಿದ್ರು ಕೂಡ ರೋಗಿಗಳು ಸ್ವಸ್ಥತೆ ಆಗತ್ತಾರ ಪ್ರಿಯರೇ. ಎಲ್ಲ ಅದ್ಭುತ ಕಾರ್ಯಗಳು, ಎಲ್ಲ ಸೂಚ್ಯ ಕಾರ್ಯಗಳು. ಆದ್ರೆ ಮೊನ್ನೆ ದಿನ ನೋಡ್ತೇವೆ ಪ್ರಿಯರೇ, ಹೆಂಡತಿ ರೋಡ್ ಮೇಲೆ ಇದ್ದಾಳ, ಯಜಮಾನ ವೈನ್ ಶಾಪ್ ನಲ್ಲಿ ಹೋಗಿ ಕಾಟನ್ ಸ್ಪರ್ಧೆ ಮಾಡ್ತಾನ ಪ್ರಿಯರೇ. ಅವ್ನು ನೋಡಿದ ತಕ್ಷಣ ನನ್ನ ಮನಸ್ಸು ಬಹಳಷ್ಟು ಹೊಡೆದೈತೆ ಪ್ರಿಯರೇ, ಬಹಳಷ್ಟು ಹೊಡೆದೈತೆ. ಅವನ ಹೆಂಡತಿ ಒಂದ್ಸರ್ತಿ ನನ್ನ ಮುಂದೆ ಕನ್ವಿನ್ಸಿಸಿ ನಮ್ಮ ಯಜಮಾನಿಗಾಗಿ ಪ್ರಾರ್ಥಿಸಲಿ ಸರ್, ನಮ್ಮ ಯಜಮಾನಿಗೆ ಪ್ರಾರ್ಥಿಸಲಿ. ಭಯಂಕರವಾಗಿರ್ತಕ್ಕಂಥ ಘೋರವಾಗಿ ಜೀವನ ಮಾಡ್ತಾನ ಸರ್, ನನ್ನ ಯಜಮಾನ ವಿಷಯ ಪ್ರಾರ್ಥಿಸಲಿ. ಮಾಡ್ತಾನೊಂದು ತೋರಿಸ್ತಾನೊಂದು, ಮಾಡ್ತಾನೊಂದು ತೋರಿಸ್ತಾನೊಂದು. ಸೇವಕರೇ ನಮ್ಮ ಯಜಮಾನ ಪ್ರಾರ್ಥಿಸಲಿ ಪ್ರಾರ್ಥಿಸಲಿ. ಆದ್ರೆ ಮೊನ್ನೆ ದಿನ ನೋಡ್ತೇವೆ, ಹೆಂಡತಿಗೆ ಜೊತೆ ಕರ್ಕೊಂಡು ಹೋಗಿ ವೈನ್ ಶಾಪ್ ಮುಂದೆ ಹೆಂಡತಿ ರೋಡಿನ ಹೆಂಡತಿ ನಿಂತಾಳ, ವೈನ್ ಶಾಪ್ ನಲ್ಲಿ ಹೋಗಿ ಯಜಮಾನನು ಸರಿ ಕಾಟನ್ಸು ಖರೀದಿ ಮಾಡ್ಕೊಂಡು ಬಂದ್ರೆ. ಆದ್ರೆ ತಾ ಪಾಪದಂಗೆ ನಡ್ತಾನ, ತನ್ನ ಹೆಂಡತಿ ಕೂಡ ಅವ್ರ ಕೈಗೆ ಹಿಡ್ಕೊಂಡು ಹೋಗ್ಲಾಕತ್ತನ, ಹೆಂಡತಿ ಕೂಡ ಪಾಪ ಮಾಡೋ ಕೈ ಹಾಕ್ಲತ್ತಾನ. ಆದ್ರೆ ದೇವ್ರು ಸುಮ್ಮನೆ ಬಿಡ್ತಾನಂದ್ರೆ, ಹಲ್ಲೆಲೂಯಾ, ದೇವ್ರು ಸುಮ್ಮನೆ ಬಿಡ್ತಾನಂದ್ರೆ ಸುಮ್ಮನೆ ಬಿಡಲ್ಲ. ಅದಕ್ಕ ಇಲ್ಲಿ ಮನುಷ್ಯರಿಗೆ ಅಪರಾಧ ಮಾಡ್ತೇವಲ್ಲ, ದೇವರು ಮಧ್ಯಸ್ಥಿಕೆಯಾಗಿ ನಮ್ಮನ್ನು ಸರಿ ಮಾಡ್ತಾನ. ದೇವರಿಗೆ ವಿರುದ್ಧವಾಗಿದ್ದು ನಾವು ಪಾಪ ಮಾಡ್ತೇವಂದ್ರ ದೇವರು ಹೋಗಿ ಮಧ್ಯಸ್ಥಿಗೆ ವಹಿಸ್ತಕ್ಕಂಥ ಯಾರಿಲ್ಲ ಪ್ರಿಯರೇ. ಅಲ್ಲಿ ನ್ಯಾಯ ತೀರಿಸ್ತಕ್ಕಂಥ ಯಾರಿಲ್ಲ, ತಡಿತಕ್ಕಂಥವ್ರು ಯಾರಿಲ್ಲ. ಆತನ ಒಂದು ಪೆಟ್ಟು ಮಾತ್ರ ಸಾಕು, ಮನುಷ್ಯನ ಭೂಮಿಯಿಂದ ಮೇಲೆ ಎತ್ತಲಕ್ಕ ಸಾಧ್ಯ ಇಲ್ಲ ಪ್ರಿಯರೇ. ಅದಕ್ಕ ಇಲ್ಲಿ ನೋಡ್ತೇವೆ ನಾವು, ಮನುಷ್ಯನು ಎಷ್ಟು ಭಯಂಕರವಾಗಿರ್ತಕ್ಕಂಥ ಅಪರಾಧಿ ಆಗಿ ಜೀವನ ಮಾಡತನ, ಅಷ್ಟು ಭಯಂಕರವಾಗಿ ಅಪರಾಧಿಯಾಗಿ ತಿಂದಲತನ ಪ್ರಿಯರೇ. ಅದಕ್ಕ ಅದೇ ಮೊದಲನೇ ಸಮುವೇಲನು 4ನೇ ಅಧ್ಯಾಯ 17-18ನೇ ವಚನದಲ್ಲಿ ಸ್ಪಷ್ಟವಾಗಿ ದೇವರು ಅದ್ಭುತವಾಗಿ ನಮ್ಮ ಮಾತಾಡೋದನ್ನ ಯಾರ ಓದ್ರಿ. ಅವನು ಎಲ್ಲಿಗೆ ಇಸ್ರಾಯೇಲರು ಫಿಲಿಸ್ಟಿಯರಿಗೆ ಬೆನ್ನು ತೋರಿಸಿದರು, ಮಹಾ ಸಂಹಾರವಾಯಿತು. ನಿನ್ನ ಇಬ್ಬರು ಮಕ್ಕಳಾದ ಹೊಫ್ನಿ ಫೀನೆಹಾಸರು ಸತ್ತರು. ದೇವರ ಮಂಜೂಷವು ಶತ್ರುವಶವಾಯಿತು ಎಂದು ತಿಳಿಸಿದನು. ಮುದುಕನು ಸ್ಥೂಲ ಕಾಯನು ಆದ ಏಲಿಯು ದೇವರ ಒಡಂಬಡಿಕೆಯ ಮಂಜೂಷದ ವರ್ತಮಾನವನ್ನು ಕೇಳಿದೊಡನೆ ಪೀಠದಿಂದ ಹಿಂದಕ್ಕೆ ಬಾಗಿಲಿನ ಕಡೆಗೆ ಬಿದ್ದು ಕುತ್ತಿಗೆ ಮುರಿದು ಸತ್ತನು ಎಂಬುದಾಗಿ. ಸುಮ್ಮನೆ ಬಿಟ್ಟನ ದೇವರೊಳಗೆ. ಹಲ್ಲೆಲೂಯಾ. ಏಲಿ ಮಕ್ಕಳಿಗೆ ಸುಮ್ಮನೆ ಬಿಟ್ಟನ? ಸುಮ್ಮನೆ ಬಿಟ್ಟಿಲ್ಲ. ಏಲಿ ಮಕ್ಕಳಿಗೆ ಸೇವಕರಿಂದ ಎಚ್ಚರಿಸೇನ, ಯಾಜಕರಿಂದ ಎಚ್ಚರಿಸೇನ, ತಾಯಿ ತಂದೆಗೆ ಎಚ್ಚರಿಸೇನ, ಜನರಿಗೆ ಎಚ್ಚರಿಸೇನ. ಆದರೆ ಅವರು ಎಚ್ಚರಿಕೆಗೆ ಒಳಗಾಗಿಲ್ಲ ಪ್ರಿಯರೇ, ಎಚ್ಚರಿಕೆಗೆ ಒಳಗಾಗಿಲ್ಲ. ಭಯಂಕರವಾಗಿರ್ತಕ್ಕಂಥ ಪಾಪಕ್ಕೆ ಒಳಗಾಗಿದ್ದು, ಭಯಂಕರವಾಗಿರ್ತಕ್ಕಂಥ ಅಪರಾಧಗಳನ್ನು ಮಾಡುತ್ತಾ ಅವರು ದೇವರ ಸನ್ನಿಧಿಯಲ್ಲಿ ದೇವರ ಮಾರ್ಗದಲ್ಲಿರ್ತಕ್ಕಂಥವ್ರಿಗೆ ದುರ್ಮಾರ್ಗಕ್ಕೆ ಎಳಿತಕ್ಕಂಥವರಾಗಿದ್ದ ಕಾರಣ ಭಯಂಕರವಾಗಿ ಘೋರ ಯುದ್ಧ ನಡೆಯುತ್ತದ. ಅಲ್ಲಿ ಅಪಜಯ ಒಂದರ. ಆ ಅಪಜಯದಲ್ಲಿ ಹೊಫ್ನಿ ಫೀನೆಹಾಸರಿಬ್ಬರು ಸತ್ತೋಗ್ಯಾರ. ಆ ಸುದ್ದಿ ಕೇಳಿ, ಆ ಮರಣ ವಾರ್ತೆ ಕೇಳಿ ತಂದೆ ಕೂಡ ಯಾಜಕನಾಗಿದ್ದು ಸೇವಕನಾಗಿದ್ದು ಈ ಪುಲ್ಪೀಠದಿಂದ ಹಿಂದಕ್ಕೆ ತಿರುಗಿ ಆ ಬಾಗಿಲಲ್ಲಿ ಬಿದ್ದು ಕುತ್ತಿಗೆ ಮುರಿದುಕೊಂಡು ಸತ್ತೋಗ್ಯಾರ. ಇವತ್ತಿಂದ ನೋಡ್ತೇವೆ ಸ್ಪಷ್ಟವಾಗಿ
ಮಕ್ಕಳು ಮಾಡಿರ್ತಕ್ಕಂಥ ತಪ್ಪು, ಮಕ್ಕಳು ಮಾಡಿರ್ತಕ್ಕಂಥ ಪಾಪಕ ಎಷ್ಟು ಜನರು ಮರಣಕ್ಕೆ ಬಲಿಯಾಗಿಲ್ಲ ತಾಯಿ ತಂದೆ? ಎಷ್ಟು ಜನರು ಪಟ್ರಿಗೆಲ್ ಬಿದ್ದವನು ಸತ್ತೋಗಿಲ್ಲ? ಎಷ್ಟು ತಾಯಿ ತಂದೆ ವಿಷ ಪದಾರ್ಥ ಕೊಂಡು ಸತ್ತೋಗಿಲ್ಲ? ಎಷ್ಟು ತಾಯಿ ತಂದೆಗಳು ಅಯ್ಯೋ ನಮಗೀಗ ಅವಮಾನ ನಮಗೆ ತಡ್ಕೊಳ್ಳೋಕ್ಕಾಗಲ್ಲ ಎಂಬ ಉದ್ದೇಶ ಇಟ್ಕೊಂಡು ವಿಷ ಪದಾರ್ಥ ಸೇವನೆ ಮಾಡಿ ಎಷ್ಟು ತಾಯಿ ತಂದೆಗಳು ಇವತ್ತಿನ ಪ್ರಾಣ ಬಿಟ್ಟೋಗಿಲ್ಲ. ನೀ ಮಾಡಿದ ತಪ್ಪು, ಆದರೆ ನಿನ್ನ ತಾಯಿ ನಿನ್ನ ತಂದೆಯನ್ನು ವಹಿಸಬೇಕಾಗುತ್ತೆ. ನೀ ಮಾಡತಕ್ಕಂಥ ಪ್ರತಿಯೊಂದು ತಪ್ಪು ಪಾಪಕ್ಕಾಗಿ ಬೆಲೆ ನಿಮ್ಮ ತಾಯಿ ತಂದೆ ಸಮರ್ಪಣೆ ಮಾಡತಾರೆ. ಯವನಸ್ಥರು ಕೈಯಲ್ಲ, ನನ್ನ ಮಕ್ಕಳು ಕೈ ಬಂದ, ನನ್ನ ಮಕ್ಕಳಿನ ಜೀವನ ಅದ್ಭುತವಾಗಿ ಮದುವೆ ಅಂತ ತಿಳ್ಕೊಳ್ಳತ್ತಾರ ತಾಯಿ ತಂದೆ. ಆ ಮಗನು ಪಾಪ ಮಾಡಿ ಎಲ್ಲೋ ಮರಣ ಹೊಂದಲತನ, ಅದ್ರ ಶಿಕ್ಷೆ ತಾಯಿ ತಂದೆ ಅನುಭವಿಸ್ಲತ್ತಾರೆ. ಮಗಳಿಗೆ ಎಷ್ಟೋ ವರ್ಷ ಅದ್ಭುತವಾಗಿ 18-20 ವರ್ಷ ಕೈಯಲ್ಲಿ ಇಟ್ಕೊಂಡು ಬೇರೆ ಇರ್ತಕ್ಕಂಥ ಪ್ರತಿಯೊಂದು ವಸ್ತ್ರ ವೈದ್ಯರು ಕೊಟ್ಟು, ಬಟ್ಟೆಗಳು ಕೊಟ್ಟು, ಏನೇನು ಬೇಕು ಅದು ಕೊಟ್ಟು, ವಿದ್ಯಾಭ್ಯಾಸಕ್ಕಾಗಿ ಲಕ್ಷ ರೂಪಾಯಿ ಖರ್ಚು ಮಾಡಿ ಮಕ್ಕಳಿಗೆ ಬರ್ಸಿ, ಮಕ್ಕಳಿಗೆ ಓದಿಸಿ, ಉನ್ನತ ಸ್ಥಾನ ನನ್ನ ಮಗಳು ಬರ್ತಾಳ, ಉನ್ನತ ಸ್ಥಾನ ನನ್ನ ಮಗ ಬರ್ತಾನೆ ಉದ್ದೇಶ ಇಟ್ಕೊಂಡು ಎಷ್ಟೋ ಹಣವನ್ನು ಬಾಕಿ ಮಾಡಿ ಓದಿಸ್ಗಾಗಿ ಪ್ರಯಾಸ ಪಟ್ಟಾರ. ಡಾಕ್ಟರ್ಸ್ ಬರ್ಸ್ಲತ್ತಾರ, IAS ಬರ್ಲತ್ತೀರಿ, IPS ಬರ್ಲತ್ತೀರಿ, ಕಲೆಕ್ಟರ್ಸ್ ಆಗಿ ಬರ್ಲತ್ತೀರಿ, ಒಳ್ಳೆ BSc ನರ್ಸಿಂಗ್ ಮಾಡತ್ತೀರಿ, ಒಳ್ಳೆ ಅದ್ಭುತವಾಗಿ ಒಂದು ಉದ್ಯೋಗಕ್ಕಾಗಿ BA BEd ಮಾಡತ್ತೀರಿ. ಎಷ್ಟೋ ಲಕ್ಷ ರೂಪಾಯಿ ನಿಮ್ ತಾಯಿ ತಂದೆ ಖರ್ಚು ಮಾಡಿ ನಿಮ್ಮನ್ನು ಬರ್ಸ್ಲತ್ತಾರ. ಅಷ್ಟು ಬೆಲೆ ಒಂದು ನಿಮಿಷದಲ್ಲಿ ನೀವು ತೆಗೆದುಕೊಳ್ಳತ್ತೀರಿ. ಆ ಬೆಲೆಗೆ ನಿಮ್ ತಾಯಿ ತಂದೆ ಕೂಡ ಮರಣ ಹೊಂದಲತ್ತಾರ. ಪ್ರಿಯದಲ್ಲಿ ಸುಮ್ಮನೆ ಬಿಡಲ್ಲ, ತಪ್ಪು ಮಾಡ್ತಾರೆ ದೇವರು ಸುಮ್ಮನೆ ಬಿಡಲ್ಲ. ನೀ ತಪ್ಪು ಮಾಡಿದ ಕಾರಣ ನಿಮ್ಮ ತಾಯಿ ತಂದೆ ಅದ್ರ ಬೆಲೆ ಕಟ್ಲತ್ತಾರ. ಅವ್ರಿಗೆ ಕೊನೆ ಸ್ಥಿತಿಯಲ್ಲಿ ಮರಣ ವಾರ್ತೆಯನ್ನು ಕೇಳಿರ ಎದೆ ಹೊಡೆದಾಗ ಆತನ ಒಡೆ ಮರಣ ಸತ್ತೋಗನ್ ಪ್ರೇರೆ ಸ್ಪಷ್ಟವಾಗಿ. ಪ್ರೇರೆ ಒಂದ್ ಮಾತು, ನಿಮ್ಮ ಜೀವನ ಕಾಲದಲ್ಲಿ ಎಚ್ಚರವಾಗಿರ್ಬೇಕು. ಯಾವುದೇ ಇರಲಿ, ಎಷ್ಟೇ ಇರಲಿ, ಒಳ್ಳೆಯವರಾಗಿದ್ದು, ನೀತಿವಂತರಾಗಿದ್ದು, ಒಳ್ಳೆ ಮಾರ್ಗದಲ್ಲೆಲ್ಲ ಪ್ರಯಾಸ ಪಡೋದು, ಪಾಪ ಮಾಡ್ತಕ್ಕಂಥರಾಗಿ ನೀವು ಮುಂದಕ್ಕೆ ಹೋಗ್ಬಾರ್ದು. ಒಂದ್ ವೇಳೆ ಪಾಪ ಮಾಡ್ತಕ್ಕಂಥರಾಗಿ ನೀವು ಮುಂದಕ್ಕೆ ಹೋಯ್ತೀರಂದ್ರ ದೇವರ ದೃಷ್ಟಿಯಲ್ಲಿ ಅದು ಸರಿಯಲ್ಲ ಪ್ರಿಯರೇ. ಒಂದ್ ವೇಳೆ ಪಾಪ ಮಾಡ್ತಿರ್ಬೋದು, ದೇವರ ಸನ್ನಿಧಿಯಲ್ಲಿ ಪರಿಶುದ್ಧರಾಗಿರ್ತಕ್ಕಂಥವ್ರಿಗೆ ನೀವು ಪಾಪದ ಎಡಗು ಹೋಯ್ತಕ್ಕಂಥದ್ದು ಕೂಡ ಸರಿಯಲ್ಲ. ಒಳ್ಳೆಯವರಿಗೆ ದುಷ್ಮಾರ್ಗದಲ್ಲಿ ತರ್ತಕ್ಕಂಥದ್ದು ಕೂಡ ಸರಿಯಲ್ಲ ಪ್ರಿಯರೇ. ಯಾರು ಹೇಳಿ ಪ್ರಿಯರೇ? ಎಚ್ಚರ. ನೀವೆಷ್ಟು ಎಚ್ಚರವಾಗಿ ನೀವು ವಹಿಸಿಕೊಂಡು ಹೋಗ್ತೀರಿ, ಅಷ್ಟು ಎಚ್ಚರವಾಗಿ ದೇವರು ನಿಮ್ಮ ಜೀವನದಲ್ಲಿ ಅದ್ಭುತಗಳು ಮಾಡ್ತಾನೆ ಪ್ರಿಯರೇ. ದೇವರು ಸುಮ್ಮನೆ ಬಿಡಲ್ಲ. ನೀವು ಅನ್ಕೋತಿರ್ಬೋದು ದೇವರು ನಮಗೆ ಸುಮ್ಮನೆ ಬಿಟ್ಕೊಳತನ, ಯಾರು ನೋಡತ್ತಿಲ್ಲ ಅನ್ಕೋತಿರ್ಬೋದು ಪ್ರಿಯರೇ. ದೇವರು ನೋಡತಾನ ಪ್ರಿಯರೇ. ನೀ ಎಲ್ಲಿ ಹೋಗು, ಎಷ್ಟೋದ್ರೂ ಪಾಪ ಮಾಡು, ಬಾತ್ರೂಮ್ದಾಗ ಹೋಗಿ ಪಾಪ ಮಾಡು, ಅಥವಾ ಗವಿ ಕೆದ್ರ ಹೋಗಿ ಗವಿದಾಗ ಹೋಗಿ ಪಾಪ ಮಾಡು, ಈ ಮಣಿಪುರ ಕಂಪ್ಲೀಟ್ ಲಾಕ್ ಮಾಡ್ಕೊಂಡು ಪಾಪ ಮಾಡು. ದೇವ್ರ ಕಣ್ಣು ನಿನ್ ಮೇಲೆ ಅವ ಪ್ರಿಯರೇ. ಅನ್ಕೊಳ್ತಿರ್ಬೋದು, ಯಾರ ಕಣ್ಣಿಲ್ಲ ಅನ್ಕೊಳ್ತಿರೋದು, ದೇವ್ರ ದೃಷ್ಟಿ ಅದ್ರ ಇರುಳು ನಿನ್ ಮೇಲೆ ಅದಾವ ಪ್ರಿಯರೇ. ದೇವ್ರ ಒಂದು ಕ್ಷಣ ಕಣ್ಪಟ್ಟದ್ರ ನೀನು ಉಸುರು ಕೆತ್ಕೋತಾನ ಪ್ರಿಯ ಸ್ಪಷ್ಟವಾಗಿ. ನಿನ್ ಪ್ರಾಣ ತೆಗ್ತಾನ ಪ್ರಿಯ. ದೇವ್ರು ನೆನ್ಕೋತಿರ್ಬೋದು ದೇವ್ರು ಕ್ಷಮಿಸ್ತಾನ, ಮಾತ್ರ ದೇವ್ರು ಕ್ಷಮಿಸ್ತಾನ ಅನ್ಕೊಳ್ತಿರ್ಬೋದು. ಕ್ಷಮಿಸ್ತಾನಿಲ್ಲ ಅಂತಿಲ್ಲ, ಕ್ಷಮಿಸಿರುವಾಗ ಅದೇ ಒಂದು ಪಾಪ ಮಾಡ್ತಂದ್ರ ಮರಣಕ್ಕೆ ಬಲಿಯಾಗುತ್ತೆ ಪ್ರಿಯರೇ. ಆ ಮರಣದಿಂದ ತಪ್ಪಿಸ್ತಕ್ಕಂಥವ್ರು ನನಗೆ ಯಾರು ಇಲ್ಲ ಸಾಧ್ಯ ಇಲ್ಲ. ಮಾತ್ರ ಈ ಲೋಕದಲ್ಲಂತೂ ನೀ ಪಾಪದ ಸತ್ತು ಇದ್ದಿ, ಪರಲೋಕದಲ್ಲೂ ಕೂಡ ನಿಲ್ಲಿಸ್ತಾ ಇಲ್ಲ ಪ್ರಿಯರೇ. ಅಲ್ಲೂ ಕೂಡ ಭಯಂಕರವಾಗಿ ಸ್ಥಿತಿ ನಿನಗ ಅಲ್ಲಿ ದೇವರು ಅನುಭವಿಸ್ತಾನೆ ಪ್ರಿಯರೇ. ಹಾಗಾಗಿ ಅದು ಬರುವುದಕ್ಕಿಂತ ಮುಂಚಿತವಾಗಿ ಒಂದ್ ವೇಳೆ ನೀ ಸುಮ್ಮನಾಗಿದ್ದು, ಮೌನವಾಗಿದ್ದ, ಅದನ್ನ ಸನ್ನಿಧಿಯಲ್ಲಿ ಕಾದ್ಕೊಂಡು ಅದ್ಭುತವಾಗಿರ್ತಿದ್ರ ನಿನ್ ಮೇಲದ ಪ್ರಿಯರ್ಗ ನೋಡ್ತೇವೆ. ಫಿನೆಹಾಸನ ಒಬ್ಬನೇ ಇಬ್ಬರು ಇಲ್ಲಿ ಮಕ್ಕಳು, ಅದ್ಭುತವಾದ ಸೇವಕರ ಮಕ್ಕಳು, ಒಂದು ಯಾಜಕರ ಮಕ್ಕಳು, ಒಂದು ಯಾಜಕ ಉದ್ಯೋಗ ಮಾಡ್ತಕ್ಕಂಥವ್ರು, ನೀತಿ ಪಾಠ ಕಲಿಸ್ತಕ್ಕಂಥವ್ರು. ಒಂದ್ ವೇಳೆ ಇಂಥ ಒಂದು ಪಾಪ ಮಾಡಿದ್ರೆ ಅದು ಸರಿಯಿಲ್ಲ. ಆದ್ರೆ ಏನಿ ಕೂಡ ಒಂದು ಯಾಜಕನಾಗಿದ್ದು ಮಕ್ಕಳ ದೃಷ್ಟಿ ಎಷ್ಟೋ ಸತಿ ಕಣಿಸಿರ್ಬೋದವ, ಎಷ್ಟೋ ಸತಿ ಮಕ್ಕಳಿಗೆ ಹೇಳಿರ್ಬೋದವ, ಇಲ್ಲದಿಲ್ಲ. ಆದ್ರೆ ಆ ಮಕ್ಕಳು ಕೇಳೋ ಕಾರಣ ಕೊನೆಯ ಸ್ಥಿತಿ ಮರಣ ಹೊಂದಾರ. ಆತನ ಅವ್ರ ಮರಣ ಹೊಂದಿದ್ದು ಕೂಡ ವರ್ತಮಾನವನ್ನು ಕೇಳಿ ಏನು ಕೂಡ ಅದೇ ಸತ್ತೋಗಲ್ ಪ್ರಿಯರೇ. ನಿಮ್ಲಿಗೆ ನಿಮ್ಮ ತಾಯಿ ತಂದೆಗೆ ಯಾವುದು ಹಾನಿ ಆಗ್ಲಕ್ ಸಾಧ್ಯ ಇಲ್ಲ. ನಿಮ್ಲಿ ನಿಮ್ಮ ತಾಯಿ ತಂದೆಗೆ ಯಾವುದು ಸಮಸ್ಯೆಗಳು ಬರ್ಲಕ್ ಸಾಧ್ಯ ಇಲ್ಲ. ನೀವು ಎಷ್ಟು ಅದ್ಭುತ ಪಾತ್ರರಾಗಿ ನೀವು ಜೀವಿಸ್ತೀರಿ ಅಷ್ಟು ಅದ್ಭುತವಾದ ಪ್ರೇರೆ. ಒಂದ್ ವೇಳೆ ನಿಮ್ಲಿ ನಿಮ್ಮ ತಾಯಿ ತಂದೆಗೆ ಅವಮಾನ ಅದಂದ್ರ ನಿಮ್ ತಾಯಿ ತಂದೆ ಬದುಕಿದ್ರೇನು ಸತ್ತರೇನು ಬೇಟದ ಪ್ರೇರೆ. ಇದಕ್ಕೆ ಕಾರಣ ನೀವೇ ಆಗ್ಲಕ್ ಸಾಧ್ಯದ ಪ್ರೇರೆ. ಅದಕ್ಕಾಗಿ ದೇವ್ರ ಸನ್ನಿಧಿಯಲ್ಲಿ ನೀವು ಎಚ್ಚರವಾಗಿ ಅದ್ಭುತವಾಗಿ ಬೆಳಲಕ್ಕೆ ನೀವು ಪ್ರಯಾಸ ಪಡ್ರಿ. ಮೊದಲನೇ ವಿಷಯ ನಾವು ಕೇಳಿದೆವು, ಯಾವುದು? ದೇವರ ಸನ್ನಿಧಿಯಲ್ಲಿ ಇದು ಒಳ್ಳೇದಲ್ಲ. ಯಾವ್ದು ಒಳ್ಳೇದಲ್ಲ? ಪಾಪ ಮಾಡ್ತಕ್ಕಂಥ ದೇವರ ಸನ್ನಿಧಿಯಲ್ಲಿ ಒಳ್ಳೇದಲ್ಲ ಪ್ರೇರೆ. ಅದಕ್ಕೆ 2 ವಿಷಯದಲ್ಲಿ ಕೇಳಿ,
ನಿಮ್ಮ ವಿಷಯದಲ್ಲಿ ಎಚ್ಚರವಾಗಿರ್ರಿ ಅಥವಾ ಜಾಗರೂಕರಾಗಿರಿ ಎಂಬುದಾಗಿ ವಾಕ್ಯಗಳ ಪ್ರೇರಣೆ ವಿಷಯದಲ್ಲಿ ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯ 34, 35, 36. ನಿಮ್ಮ ವಿಷಯದಲ್ಲಿ ಎಚ್ಚರವಾಗಿರ್ರಿ ಅಥವಾ ಜಾಗರೂಕರಾಗಿರ್ರಿ ಎಂಬುದಾಗಿ ಹೇಳುತ್ತೇವೆ. 2 ವರ್ಷದಲ್ಲಿ ಹೋದ್ರಿ. ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರ್ರಿ, ಅತಿ ಭೋಜನದ ಮಡದಡಿನಿಂದಲೂ ಆಮೇಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಉರುಳಿನಂತೆ ಪಕ್ಕನೆ ಬಂದಿತ್ತು. ಆ ದಿವಸವು ಭೂನಿವಾಸಿಗಳೆಲ್ಲರ ಮೇಲೆ ಬರುವುದು. ಆದರೆ ಬರುವುದಕ್ಕಿರುವ ಇವೆಲ್ಲವುಗಳೊಳಗಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲಾ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರ್ರಿ ಅಂತ ನೀವು ನೋಡ್ತೀರಿ. ಇಲ್ಲಿ ನೋಡ್ತೇವೆ ಕೆಲವೊಬ್ರು ಅತಿ ಭೋಜನದಲ್ಲಿ ಬಿದ್ದಿರ್ತಾರೆ ಪ್ರೇರೆ. ಅತಿ ಭೋಜನ ಒಂದು ಸಮಯ ಇರ್ತದ, ಆ ಸಮಯ ಅನುಸಾರವಾಗಿ ಭೋಜನ ಮಾಡಿ ನಾವು ಮುಂದಕ್ಕೆ ಹೋಗಲ ಪ್ರಯತ್ನ ಪಡ್ಬೇಕು ಪ್ರೇರೆ. ಆ ಸಮಯ ಸಂದರ್ಭ ಅನುಸಾರವಾಗಿ ಆ ಭೋಜನವನ್ನು ಮಾಡಿ ನಾವು ಮುಂದಕ್ಕೆ ಹೋಗ್ಲಾಕ ಪ್ರಯತ್ನ ಪಡ್ಬೇಕು ಪ್ರೇರೆ. ಆದ್ರೆ ಅತಿ ಭೋಜನ ಮಾಡ್ತಕ್ಕಂಥದ್ದು ಕೂಡ ದೇವರ ಸನ್ನಿಧಿಯಲ್ಲಿ ಒಳ್ಳೇದಲ್ಲ. ನೋಡ್ರಿ, ಮನುಷ್ಯ 2 ರೊಟ್ಟಿ ಉಂಬ ಮನುಷ್ಯ 4 ರೊಟ್ಟಿ ಉಣ್ಣ ಅಂತ ತಿಳ್ಕೊರಿ. ಏನಾಯ್ತದ್ರಿ? ಮುಂಜಾನೆ ಊಟ ಮಾಡೋ ಮನುಷ್ಯ ಒಂದು ಪ್ಲೇಟ್ ರೈಸ್ ಊಟ ಮಾಡ್ತಾನೆ ಅನ್ಕೋರಿ. 1 ಪ್ಲೇಟ್ ರೈಸ್ ಊಟ ಮಾಡೋಕಿನ ಅಯ್ಯೋ ರುಚಿ ಇದೆ ಅಂತೇಳಿ 2 ಪ್ಲೇಟ್ ಊಟ ಮಾಡೋಣ ಅಂತೀರಿ. ಅದು ಏನಾಯ್ತದ ಅವನಿಗೆ? ಸಂಜೆ ಡೈಜೆಷನ್ ಆಯ್ತದ. ಒಂದ್ ವೇಳೆ ಮುಂಜಾನೆ 1 ಪ್ಲೇಟ್ ಊಟ ಮಾಡ್ತಕ್ಕಂಥದ್ದು ಮಾಡಿ ಮಧ್ಯಾಹ್ನಕ್ಕೆ ಎಷ್ಟು 1 ಪ್ಲೇಟ್ ಊಟ ಮಾಡ್ತಾನ ಅಂದ್ರ ಮುಂಜಾನೆ ಮಾಡಿದ್ವಿ ಡೈಜೆಷನ್ ಆಯ್ತದ, ಮಧ್ಯಾಹ್ನ ಮಾಡಿದ್ವಿ ಡೈಜೆಷನ್ ಆಯ್ತದ ಪ್ರೇರೆ. 2 ಊಟ ಒಂದೇ ಟೈಮ್ ಮಾಡಿದ್ರೆ ಡೈಜೆಷನ್ ಆಯ್ತದ? ಆಯ್ತದ್ರಿ. ಅದಕ್ಕೆ ಏನ್ ಬೆಲೆ ಕಟ್ಬೇಕು? ಬೆಲೆ ಏನ್ ಕಟ್ಬೇಕು? ಹೊಟ್ಟೆ ಖರಾಬ್ ಆಗೋಯ್ತದ. 2 ನಂಬರ್ ಕಂಟಿನ್ಯೂ ರನ್ನಿಂಗ್ ಇರ್ತದ. ಕೊನೆಯದಾಗಿ ನರಗಳೆಲ್ಲ ಬೇಕು ಹೋಯ್ತಾವ್. ಶರೀರದಾಗಿರ್ತಕ್ಕಂಥ ನೀರಿನ ಅಂಶ ಖಾಲಿ ಹೋಗ್ತದ. ಮತ್ತೆ ಎಲ್ಲೋ ಬೀಳ್ತೇವೆ ನಾವು? ಹಲ್ಲೆಲೂಯಾ. ಎಲ್ಲೋ ಬೀಳ್ತೇವೆ? ಹಾಸ್ಪಿಟಲ್ ನಲ್ಲಿ ವೈದ್ಯರಲ್ಲಿ ಹೋಗಿ ಪಾಪ ನರಗಳು BP ಕಮ್ಜೋರಾಗಿ ನರಗಳು ಸಿಗಲು ಇಲ್ಲೊಂದು ಬೇಗ ಚೂಸ್ತಾರ ವೈದ್ಯರು, ಇಲ್ಲೊಂದು ಬೇಗ ಚೂಸ್ತಾರ. ಆ ಚುಚ್ಚುವಾಗ ಅಯ್ಯೋ 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 ಮಾಡ್ತೇವೆ. ಅಯ್ಯೋ ಇಲ್ಲ ಯಪ್ಪ ಇಲ್ಲ, ಎಷ್ಟು ಅಯ್ಯ ಅಂದ್ರೆ ಬರಲ್ಲ, ಯಪ್ಪ ಅಂದ್ರೆ ಬರಲ್ಲ. ಅಲ್ಲಿ ನರಗುಡ್ದಾಗ ಇಂಜೆಕ್ಷನ್ ಚುಚ್ಚಿ ನಿನ್ನ ಗ್ಲುಕೋಸ್ ಹಚ್ಚಿ ಆ ಗಡಿ ಮಾಡ್ಕೊಳ್ತೇನೆ. ಒಂದ್ ವೇಳೆ ಆ ಬೆಲೆ ಕಟ್ಟುವುದಕ್ಕಿಂತ ಮುಂಚಿತವಾಗಿ ಒಂದು ಟೈಮ್ ಎಷ್ಟು ಊಟ ಮಾಡ್ಬೇಕು ಅಷ್ಟು ನೀ ಮಾಡ್ದೆ ಅಂದ್ರ ನೀ ಹಾಸ್ಪಿಟಲ್ ಬೆಲೆ ಕಟ್ಲಕ್ ಸಾಧ್ಯ ಇದನಾ? ಆಯ್ತದ್ರಿ? ಆಗಲ್ಲ. ಅದಕ್ಕ ದೇವರ ಬರೋ ಸಮಯದಲ್ಲಿ ಅತಿ ಮೊದಲಿನಿಂದ ಅತಿ ಭೋಜನವನ್ನು ಮಾಡುತ್ತಾ ಅತಿ ಭೋಜನದಲ್ಲಿ ಬೆಳೆದು ಅತಿ ಭೋಜನವನ್ನು ಮಾಡಿಕೊಂಡು ದೇವರ ಬರುವ ಸಮಯದಲ್ಲಿ ಇದ್ದೆ ಅಂದ್ರ ನೀ ಎಲ್ಲಿರ್ತೆ ಗೊತ್ತು? ಇನ್ನೊಂದು ಸ್ವಾಮಿ ಒಂದ್ 5 ನಿಮಿಷ ಟೈಮ್ ಕೊಟ್ರೆ ನಂಗೆ ಚಂದ ಇತ್ತು, ಥೋಡೆ ಊಟ ಮಾಡ್ತದ ಸ್ವಾಮಿ 5 ನಿಮಿಷ ಟೈಮ್ ಕೊಡೋದಲ್ಲ. ದೇವ್ರ ಬರಾಗ 5 ನಿಮಿಷ ಟೈಮ್ ಸಿಗ್ತದ? 5 ನಿಮಿಷ ಟೈಮ್ ಸಿಗ್ತದ? ಸಿಗಲ್ಲ. ರೋಡಿಗೆ ನಿಮ್ಗೆ ಬಸ್ ಬರ್ತದ, ಆ ಬಸ್ಸಿನ ಟೈಮಿಗೆ ರೋಡಿಗೆ ಹೋಗಿದ್ದಂದ್ರೆ ನಿಮ್ಗೆ ಬಸ್ ಸಿಗ್ತದ. ಕರೆಕ್ಟ್ ಅಲ್ಲ? ಹಲ್ಲೆಲೂಯಾ. ರೋಡಿಗೆ ಹೋಗಿರ್ಬೇಕು, ಆ ಟೈಮಿಗೆ ಹೋಗಿದ್ದಾಗ ಆ ಬಸ್ ಬರ್ತದ. ಆ ಟೈಮಿಗೆ ಹೋದಾಗೆ ಬಸ್ಸಿನಾಗ ನಾವೇನ್ ಮಾಡ್ತೇವೆ? ನಾವು ಪ್ರಾಣಿಸ್ತೇವೆ. ಪರಲೋಕದಿಂದ ಒಂದು ಬಸ್ ಬರ್ತದೆ. ಪರಲೋಕದಿಂದ ಬಸ್ ಬರುವಾಗ ಆ ಬಸ್ಸಿಗಾಗಿ ನೀವು ಎದುರು ನೋಡ್ಬೇಕಷ್ಟೇ. ಅತಿ ಭೋಜನದಲ್ಲಿ ಬಿದ್ದೋಗಿ ಆಮೇಲೆ ಕೊಡುಕುತನದಲ್ಲಿ ಬಿದ್ದೋಗಿ ಪ್ರಪಂಚದ ಚಿಂತೆಗಳಿಗೆ ನಿನ್ನ ಮನಸ್ಸು ನಿನ್ನ ಹೃದಯ ಕೊಟ್ಟು ಭಾರವಾಗಿತ್ತು. ಆ ದಿನ
ಬಸ್ಸಿನಲ್ಲಿ ನೀವು ಪ್ರಯಾಣ ಮಾಡ್ಲಕ್ಕಾಗಲ್ಲ ಪ್ರಿಯರೇ. ಆಯ್ತದ? ಪರಲೋಕ ಬಸ್ಸಿನಲ್ಲಿ ನೀವು ಪ್ರಯಾಣ ಮಾಡ್ಲಕ್ ಆಯ್ತದ? ಆಗಲ್ಲ ಪ್ರಿಯರೇ. ಆ ಬಸ್ ಹೋಯ್ತದ ಕೆಳಗೆ ನಿಂತ ಹೋಗಿ ಪ್ರಿಯರೇ. ಅದಕ್ಕಾಗಿ ಎಚ್ಚರವಾಗಿರು, ನಿನ್ನ ವಿಷಯವಾಗಿ ಎಚ್ಚರವಾಗಿರು, ನಿನ್ನ ಕುಟುಂಬ ವಿಷಯವಾಗಿ ಎಚ್ಚರವಾಗಿರು. ನೀ ಎಷ್ಟು ಎಚ್ಚರವಾಗಿದ್ದು ದೇವರ ಸನ್ನಿಧಿಯಲ್ಲಿ ಪ್ರತಿದಿನ ಒಂದು ಅನುಭವಿಗಳಾಗಿ ನೀವು ಜೀವಿಸ್ತಿರೋ, ಆ ಪರಲೋಕದ ಒಂದು ಬಸ್ ಬಂದಾಗ ನೀ ಆ ಬಸ್ಸಿನಲ್ಲಿ ನೀವು ಪ್ರಯಾಣಿಸ್ತೀವಿ ಪ್ರಿಯರೇ. ಏನೇ ಮಕ್ಕಳು ಘೋರವಾಗಿ ಪಾಪ ಮಾಡ್ತಿರು, ಅವ್ರಿಗೆ ಪರಲೋಕದ ಬಸ್ ಸಿಕ್ಕದ, ಭೂಲೋಕದ ಬಸ್ ಸಿಕ್ಕದ? ಯಾವ ಬಸ್ ಸಿಕ್ಕದ? ಭೂಲೋಕದ ಬಸ್ ಸಿಕ್ಕದ ಪ್ರಿಯರೇ. ಭೂಲೋಕದಲ್ಲಿ ಒಬ್ಬನಿಗೆ ಹೆನೆಯಾಸ ಇಬ್ಬರು ತಪ್ಪು ಮಾಡ್ಯಾರ, ಪಾಪ ಮಾಡ್ಯಾರ, ಸತ್ತದಳು ಅವ್ರ ತಂದೆ ಕೂಡ ಕಡೆನ ಸತ್ತೋಗಿ ಪ್ರಿಯರೇ. ಇಲ್ಲಿ ನೋಡ್ತೇವೆ, ಒಂದ್ ವೇಳೆ ನಾವು ಭೂನಿವಾಸಿಗಳ ಮೇಲೆ ಬರುವ ಆ ಶೋಧನೆ, ಆ ಮೇಲು ಆ ದಿನ ಬರುವುದರ ಒಳಗಾಗಿ ನಾವು ಎಚ್ಚರವಾಗಿದ್ದು ಬಹು ಜಾಗರೂಕರಾಗಿದ್ದು ನಿಮ್ಮನ್ನು ನೀವು ಕಾಪಾಡಿಕೊಂಡು ನಿಮ್ಮ ವಿಷಯವಾಗಿ ಎಚ್ಚರವಾಗಿದ್ದು, ನಿಮ್ಮ ಕುಟುಂಬ ವಿಷಯವಾಗಿ ನೀವು ಎಚ್ಚರವಾಗಿದ್ದೀರಂದ್ರ ಆ ದಿನ ದೇವರ ಅದ್ಭುತಗಳು, ಸೂಚಕ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಜರುಗಿಸಲಾಕ ಸಿದ್ಧವಾಗಿರ್ತಾನೆ ಪ್ರಿಯರೇ. ಕ್ರಿಸ್ಮಸ್ ಹಬ್ಬ ಬರ್ತದ, ಬಂದದೇ ಆಲ್ರೆಡಿ ನಾವು ತಿಂಗಳದಾಗ. ಕ್ರಿಸ್ಮಸ್ ಹಬ್ಬದಾಗ ನಾವು ಹೆಚ್ಚಿರ್ತೇವೆ ಪ್ರಿಯರೇ. ಬೆಳಗನ ಕರೆದ್ರಾಗ ಇರ್ತೇವೆ, ಬೆಳಗನ 2 ದಿನ 3 ದಿನ ಕರೆದು ಚರ್ಚಿನಾಗ ಬಂದು ಎಚ್ಚರವಾಗಿರ್ಲ ಪ್ರಿಯರೇ. ಹಿಂದಿದ್ದರೆ ರೆಡ್ಡಿಚ್ಚಿ ಹೊಡಿತೇವು, ಮುಂದಿದ್ದರೆ ರೆಡ್ಡಿಚ್ಚಿ ಹೊಡಿತೇವು, ಮಾಡಿಗತ್ತಲ್ಲಿ ಕಂಪಲ್ಸರಿ ಹೊಡೆದೇವು ಪ್ರಿಯರೇ. ಕರೆಕ್ಟ್ ಅಲ್ಲ ರೀ? ಮತ್ತು ಎಚ್ಚರವಾಗಿರ್ತೇವ, ಏನ್ ಮಾಡ್ಬೇಕಾದ್ರೂ ಮಾಡಿ ಮುಗಿಸ್ಕೊಂಡೇ ಬಂದ್ರ ಎಚ್ಚರವಾಗಿರ್ತೇವೆ. ದೇವರಿಗೆ ಸಮಯ ಕೊಡ್ತಕ್ಕಂಥದ್ದು ಬಿಟ್ಟು ಬೆಳಗನ ಹೊಟ್ಟಿಗೆ ಸಮಯ ಕೊಡ್ತಕ್ಕಂಥದ್ದು ಮಾಡ್ಕೊಂಡಿದ್ರ ಆಲಯದಲ್ಲಿ ಬೆಳಗ್ಗೆ ಸಮಯ ಎಲ್ಲ ಮುಗಿದಿರ್ತದ. ಪರಲೋಕದ ಪ್ರಾರ್ಥನೆ ಸಿಗ್ತದ, ಅಪ್ಪ ಸಾಕವ್ವ ಪ್ರಾರ್ಥನೆ ಮಾತ್ರ ನಂಗೆ ಸಿಗ್ತದೇ ಇಲ್ಲೋ ಅನ್ಕೊಂಡಿದ್ದೇನ. ಕೊನೆಯದಾಗಿ ಸಿಗ್ತದೋ ಇಲ್ಲೋ, ಇದನ್ನ ಬಿರಿಯಾನಿ ಇದನ ಸಿಗ್ತದಿಲ್ಲ ಅನ್ಕೊಂಡಿದ್ದೆವು. ಈ ಹೋಟೆಲ್ ಸಿಗ್ತ ಅನ್ಕೊಂಡಿದ್ದೇವ? ಇಲ್ಲ ಪ್ರಿಯರೇ, ಎಚ್ಚರವಾಗಿರು. ಅತಿ ಭೋಜನ ಪದಾರ್ಥಗಳು ಕೂಡ ಎಚ್ಚರವಾಗಿರು. ನಿನ್ನ ಕುಟುಂಬಕ್ಕೆ ಎಷ್ಟು ಬೇಕು ಅಷ್ಟೇ ನೋಡಿ ಮಾಡ್ಕೊ. ಆರಾಧನೆ ಮುಗಿಸು, ಪ್ರಾರ್ಥನೆ ಮುಗಿಸು, ಫಸ್ಟ್ ದೇವರಿಗೆ ಸಮಯ ಕೊಡು, ದೇವರಿಗೆ ಅವಕಾಶ ಕೊಡು. ದೇವರಿಗೆ ಸಮಯ ಅವಕಾಶ ಕೊಟ್ಟಿದ ನಂತರ ಏನಾದ್ರೂ ಮಾಡ್ಕೋ, ನಿನ್ ಕುಟುಂಬದಲ್ಲಿ ಏನಾದ್ರು ಮಾಡ್ಕೋ. ನಾವು ದೇವರ ಆಲಯ ಬರ್ಲಕ್ಕ ಒಂದ್ 10 ನಿಮಿಷ ತಡಾಗಲತ್ತಂದ್ರ ನನ್ ಮೈದಾಗ BP ಚೆಕ್ ಮಾಡಿದ್ರೆ ಒಂದ್ ವೇಳೆ 160 180 ಓಡ್ತದೇನೋ. ಚರ್ಚಿಗೆ ಆಲಯ ಕೊಡ್ಲಕ್ಕ ನಂಗೆ ತಡಾಗ್ಲತ್ತಂದ್ರ, ಮನೆಗೆ ತಡಾಗ್ಲತ್ತಂದ್ರ ಹ್ಯಾಂಗ್ ಬರ್ತದ ಸಿಟ್ಟು, ಗಳಿಗೆ ಸಿಟ್ಟು ಬರ್ತದ ಪ್ರಿಯರೇ. ನಿಮಿಷಕ್ಕೆ ನಾನು ಒಳಗೆ ಸಿಟ್ಟು ತುಂಬೋದು ಪ್ರಿಯರೇ. ಯಾಕೋದ್ರ ಒಂದ್ ಮಾತ್ರ ನಮ್ಮ ಜೀವಿತ ಕರೆಕ್ಟ್ ಆಗಿರ್ಬೇಕಂತ ಏನದು ಕೂಡ ಪರವಾಗಿಲ್ಲ. ದೇವರ ಸನ್ನಿಧಿಯಲ್ಲಿ ಕರೆಕ್ಟ್ ಸಮಯವನ್ನು ಪಾಲನೆ ಮಾಡ್ಕೋಬೇಕು. ನಾವು ಒಂದ್ ವೇಳೆ ಕರೆಕ್ಟ್ ಸಮಯ ನಾವು ಪಾಲನೆ ಮಾಡ್ತೇವೆ ಅಂದ್ರ ಆ ಪರಲೋಕದ ಬಸ್ಸಿನಲ್ಲಿ ನಾವು ಹೋಗ್ಲಕ್ ಸಾಧ್ಯ. ಒಂದ್ ವೇಳೆ ಯಾಜಕನಾಗಿದ್ದು, ಸೇವಕನಾಗಿದ್ದು ಸಮಯನ ನಾವು ಪರಿಪಾಲನೆ ಮಾಡ್ಕೊಂಡಿಲ್ಲ, ವ್ಯರ್ಥವನ್ನ ಸಮಯ ಕಳ್ಕೊಂಡ್ರ ಒಂದ್ ವೇಳೆ ಪರಲೋಕದ ಬಸ್ ಹೋಯ್ತದ ದೇವರನ್ನ ಹ್ಯಾಂಗ್ ಮಾಡ್ಲಿಕ್ಕದಾಗಿ ನಮ್ಮ ಚಿಂತೆ ಇರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಪ್ರಿಯರೇ, ಎಚ್ಚರವಾಗಿರ್ಬೇಕು. ನಿಮ್ಮ ವಿಷಯದ ಜಾಗರೂಕವಾಗಿ, ನಿಮ್ಮ ಮಕ್ಕಳ ವಿಷಯದಾಗ ಜಾಗರೂಕರ. ನಿಮ್ಮ ಮಕ್ಕಳು ಏನ್ ಮಾಡ್ತಾರೆ, ಯಾವ ಗಳಿಗೆ ಎಂತ ಸ್ಥಿತಿಲ್ಲ, ನಿಮ್ಮ ಮಕ್ಕಳಿಗೆ ಚಿಪ್ ಮಾಡಿ. ಬರೆದು ಓದ್ತಕ್ಕಂಥದ್ದು ಮುಖ್ಯವಿಲ್ಲ, ಉತ್ತಮವಿಲ್ಲ, ಅದ್ಭುತವಾಗಿಲ್ಲ. ಒಂದ್ ಅದ್ಭುತವಾಗದ ನಿಮ್ಮ ಮಕ್ಕಳು ಪರಿಶುದ್ಧವಾಗಿ ಜೀವನ ಮಾಡ್ತಕ್ಕಂಥದ್ದು. 2ನೇ ಅದ್ಭುತದ ನಿಮ್ಮ ಮಕ್ಕಳು ಬರ್ತಿ ಓದಿ ಒಳ್ಳೆ ಜ್ಞಾನವಂತರಾಯ್ತಕ್ಕಂಥದ್ದು. 3ನೇ ಅದ್ಭುತದ ಎಂತ ಸ್ಥಿತಿಯಲ್ಲಿದ್ರು ಕೂಡ ಮಾರ್ಪಟ್ಟು ದೇವರ ಸನ್ನಿಧಿಯಲ್ಲಿ ಸುವಾರ್ತಿಕರಾಗಿ, ಒಂದು ಬೋಧಕರಾಗಿದ್ದು, ಒಂದು ಆರಾಧನೆ ಮಾಡತಕ್ಕಂಥರಾಗಿದ್ದು, ಒಂದು ಅದ್ಭುತ ಪಾತ್ರರಾಗಿದ್ದು ಉಪಯೋಗ ಆಯ್ತಕ್ಕಂಥದ್ದು ಅದ್ಭುತದ. ಅದಕ್ಕಾಗಿ ಪ್ರಿಯರೇ, ನಿಮ್ಮ ವಿಷಯವಾಗಿ ಬಹು ಎಚ್ಚರವಾಗಿರ್ರಿ, ಜಾಗರೂಕರವಾಗಿರ್ರಿ. ಯಾಕಂದ್ರೆ ಭೂಲೋಕದ ಭೂನಿವಾಸಿಗಳ ಮೇಲೆ ಬರುವುದಿರ್ತಕ್ಕಂಥ ಶೋಧನೆ, ಅದರ ಒಳಗ ಒಂದ್ ವೇಳೆ ನೀವು ಎಂತ ಸ್ಥಿತಿಲಿರ್ತೀರಿ ಗೊತ್ತಿಲ್ಲ. ಅದಕ್ಕೆ 36ನೇ ವಚನ ಸ್ಪಷ್ಟವಾಗಿ ಹೇಳ್ತದ, ಆದರೆ ಬರುವುದಕ್ಕಿರುವ ಇವೆಲ್ಲವುಗಳಿಂದೊಳಗ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲಾ ಕಾಲದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಿ ಎಂಬುದಾಗಿ ನೋಡುತ್ತೇನೆ. ಎಲ್ಲಾ ಕಾಲದಲ್ಲಿ, ಎಲ್ಲ ಸಮಯದಲ್ಲಿ ದೇವರಿಗೆ ಕೃತಜ್ಞತೆ ಸ್ತುತಿ ಮಾಡ್ತಾ, ದೇವರ ಸನ್ನಿಧಿಯಲ್ಲಿ ಆರಾಧನೆ ಮಾಡುತ್ತಾ, ದೇವರನ್ನು ಕೊಂಡಾಡುತ್ತಾ, ಪ್ರೀತಿ ಮಾಡುತ್ತಾ, ಆತನ ಕರುಣೆಯಲ್ಲಿ, ಆತನ ವಿಶ್ವಾಸದಲ್ಲಿ, ನಂಬಿಕೆಯಲ್ಲಿ ಒಂದು ವೇಳೆ
ಅದ್ಭುತವಾಗಿ ನೀವು ಬೆಳಿತೀರಂದ್ರ ಅದು ಬಹಳ ಉತ್ತಮ ಅದ್ಭುತದ ಪ್ರೇರಣೆ. ಹಲ್ಲೆಲೂಯಾ. 2 ನಿಮಿಷ ಕೂಡ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸಮಯ ಅಂತೂ ಆಗ್ಯದ, ಒಂದಾಗಿ 5 ನಿಮಿಷ ಆಗ್ಯದ. ಇನ್ನೊಂದು 10 ನಿಮಿಷ ನನಗೆ ಅವಕಾಶ ಕೊಡ್ತೀರಂದ್ರ ನಿಮಗಿರುವುದನ್ನು ಹಿಡಿದುಕೊಂಡಿರ್ರಿ ಎಂಬುದಾಗಿ ಅದ್ಭುತವಾದ ಒಂದು ಸಂದೇಶ ನಾವು ಕೊಡ್ಲಕ್ಕೆ ಸಾಧ್ಯದ. ಒಂದು 10 ನಿಮಿಷ ಸಮಯ ಕೂಡ ಕೈ ತೋರಿಸ್ತಿದೆ. ಆಮೇಲೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮೊದಲ ವಿಷಯ ಏನ್ ಕೇಳಿದ್ದೇವ್ರಿ? ದೇವರ ಸನ್ನಿಧಿಯಲ್ಲಿ ಇದು ಒಳ್ಳೆಯದಲ್ಲ. ಎರಡನೇದು, ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ ಅಥವಾ ಎಚ್ಚರವಾಗಿರಿ ಎಂಬುದಾಗಿ. 3ನೇ ವಿಷಯದಲ್ಲಿ ಕೇಳ್ತೇವೆ, ನಿಮಗೆ ಇರುವುದನ್ನು ಹಿಡಿದುಕೊಂಡಿರು ಎಂಬುದಾಗಿ. ಏನ್ರಿ? ನಿಮಗೆ ಇರುವುದನ್ನು ಹಿಡಿದುಕೊಂಡಿರು ಎಂಬುದಾಗಿ. ಅದಕ್ಕ ಪ್ರಕಟಣೆ 3ನೇ ಅಧ್ಯಾಯ 10-11 ಮುಂದಿನ ಓದ್ರಿ. ನೀವು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಬೇಗನೆ ಬರುತ್ತೇನೆ. ನಿನಗಿರುವುದನ್ನು ಹಿಡಿದುಕೊಂಡಿರು. ನಿನ್ನ ಜಯಮಾಲೆಯನ್ನು ಯಾರು ಅಪಹರಿಸಬಾರದು ಎಂಬುದಾಗಿ. ಹಲ್ಲೆಲೂಯಾ. ರನ್ನಿಂಗ್ದಾಗ ಅಥವಾ ಕಬಡ್ಡಿದಾಗಲಿ ಒಂದು ಕಪ್ ನೀವು ಗೆದ್ಕೊಂಡ್ರಿ ಅಂತ, ಫಸ್ಟ್ ಪ್ರೈಸ್ ಬಂದದ, ಆ ಕಪ್ಪು ನೀವು ಗೆದ್ಕೊಂಡಿರಿ, ಫಸ್ಟ್ ಪ್ರೈಸ್ ಬಂದದ ಅಥವಾ ಗೋಲ್ಡ್ ಮೆಡಲ್ ಬಂದದ ಅಥವಾ ಬೆಲ್ಟ್ ಬಂದದ, ಏನೇ ಒಂದು ಫಸ್ಟ್ ಪ್ರೈಸ್ ಬಂದಂತೀರಿ. ಆ ಫಸ್ಟ್ ಪ್ರೈಸ್ ನೀವೇ ಕೊಡ್ತೀರಿ, ಇನ್ನೊಬ್ಬರಿಗೆ ಕೊಡ್ತೀರಿ? ಇನ್ನೊಬ್ಬರಿಗೆ ಕೊಟ್ರೆ ಅಂದ್ರ ಕೊಡ್ತೇವ? ಇನ್ನೊಬ್ಬರಿಗೆ ಕೊಡ್ತೇವ್ರಿ? ಕೊಡ್ಲಕ್ಕ ಆಗಲ್ಲ. ಅಥವಾ ಎಕ್ಸಾಮ್ ನಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಆಗಿರೋ 100 ಮಾರ್ಕ್ಸ್ ಬಂದಾವ್. 100 ಮಾರ್ಕ್ಸ್ ಬಂದಾವ್. ಈ 100 ಮಾರ್ಕ್ಸ್ ಅಂದ್ರೆ ಬೇಕಾಗಿಲ್ರಿ. ನನ್ನ ಸಹೋದರಿ ಹೇಳರಿ, ಭಾಳ ಒಳ್ಳೆ ಕೇಳರಿ, ಆಕಿ ಕೊಡೋದ್ರ ಹೋಯ್ತದ್ರಿ? ಹೋಗ್ಲಕ್ಕ ಸಾಧ್ಯ ಇಲ್ಲ. ಅದೇ ತರ ನಿಮಗಿರ್ತಕ್ಕಂಥ ನಂಬಿಕೆ, ನಿಮಗಿರ್ತಕ್ಕಂಥ ವಿಶ್ವಾಸ, ನಿಮ್ಗಿರ್ತಕ್ಕಂಥ ಕೃತಜ್ಞತೆ, ನಿಮ್ ಒಳಗಿರ್ತಕ್ಕಂಥ ಭರವಸೆ, ನಿಮ್ಗಿರ್ತಕ್ಕಂಥ ವಿಶ್ವಾಸ ನೀವು ಕಳ್ಕೊಳ್ಳಕ್ ಸಾಧ್ಯ ಇಲ್ಲ. ಪ್ರೇರಿ, ಒಂದ್ ಬೆಳ್ಳಿ ಆಗ್ಲಿ, ಒಂದ್ ಪದಕವಾಗ್ಲಿ, ಒಂದ್ ಗೋಲ್ಡ್ ಮೆಡಲ್ ಆಗ್ಲಿ, ಯಾವ ತರ ನಿಮಗೆ ಕೊಟ್ಟಿರುವಾಗ ಬಹು ಜಾಗ್ರತೆ ನೀವು ಕಾಪಾಡ್ಕೋತಿರೋ, ಅದೇ ತರ ದೇವರು ಕೊಟ್ಟಿರ್ತಕ್ಕಂಥ ರಕ್ಷಣೆ, ದೇವರು ಕೊಟ್ಟಿರ್ತಕ್ಕಂಥ ಒಂದು ಅದ್ಭುತ ಕಾರ್ಯ, ದೇವರು ಕೊಟ್ಟಿರ್ತಕ್ಕಂಥ ನಿಮ್ಗ ಒಂದು ಪದಕ, ಒಂದು ನಂಬಿಕೆ, ಒಂದು ವಿಶ್ವಾಸವಾಗಿ ದೇವರು ಕೊಟ್ಟಿರುವಾಗ, ಈ ಲೋಕದಲ್ಲಿ ಆತನ ತೆರಿಗೆ ಬರುವಾಗ, ಆತನ ಬರುವಾಗ ಅದನ್ನ ಏನ್ ಮಾಡ್ಬೇಕು ಅಂತದನ್ನ ಬಿಗಿಯಾಗಿ ಹಿಡ್ಕೋದಿರ್ಬೇಕು ಪ್ರಿಯರೇ. ಅದು ಸುಮ್ಮನೆ ಬಿಟ್ಕೊಳಕ್ ಸಾಧ್ಯ ಇಲ್ಲ. ಒಂದ್ ವೇಳೆ ಅದು ಬಿಗಿಯಾಗಿ ಹಿಡ್ಕೋದ್ ಬಿಟ್ಟು ನೀ ಸುಮ್ಮನೆ ಬಿಟ್ಕೊಟ್ಟಿದ್ರ ನಿನ್ನ ಜಯ ಮೇಲೆ ಏನಾಯ್ತು? ಕಳೆದ ಪ್ರಿಯರೇ. ಹಲ್ಲೆಲೂಯಾ. ಇರ್ತದ ಕಳೆದಿರ್ತದ? ನಿನಗಿರ್ತಕ್ಕಂಥ ಜಯ ಮೇಲೆ ನಿನ್ ಕೈಲದ, ನೀನ್ ಜಯ ಹೊಂದಿದಿ, ಎಲ್ಲ ವಿಷಯದಲ್ಲಿ ಜಯ ಹೊಂದಿದಿ. ಒಂದ್ ವಿಷಯದಲ್ಲಿ ಬಿದ್ದೋಗ್ಲಾಗ್ತದೆ. ಎಲ್ಲ ವಿಷಯದಲ್ಲಿ ಒಟ್ಟು ಎಲ್ಲಿವರೆಗ ಪ್ರತಿಯೊಂದು ವಿಷಯದಲ್ಲಿ ಜಯ ಹೊಂದಿದಿ, ಒಂದು ವಿಷಯದಲ್ಲಿ ಬಿತ್ತಳ್ತಿದಿ. ಒಂದ್ ವೇಳೆ ಆ ವಿಷಯ ನೀನ್ ಬಿಗಿಯಾಗಿ ಹಿಡ್ಕೊಂಡಿದ್ದೆ ಅಂದ್ರ ಆ ದಿನ ಯೇಸು ಕ್ರಿಸ್ತ ಭೂಲೋಕಕ್ಕೆ ಬರುವಾಗ ನಿನ್ನ ಒಳಗ ಪರೀಕ್ಷಿಸ್ತಾನೆ ಜಯಮಾಲೆ ಎಂಬುದಾಗಿ. ನನ್ನ ರಕ್ತ ನನ್ನ ದೇಹ ಯಾರ ಒಳಗದ ಎಂಬುದಾಗಿ ಪರೀಕ್ಷಿಸ್ತಾನೆ ಪ್ರಿಯರೇ. ನನ್ನ ರಕ್ತ ನನ್ನ ದೇಹಕ್ಕ ಯಾರು ಕೊಲೆ ಮಾಡ್ಯಾರ ಅಥವಾ ಯಾರು ಅದಕ್ಕ ಕೆಡಿಸ್ಯಾರ ಅಥವಾ ಯಾರು ಅದ್ಭುತವಾಗಿ ಒಂದು ಪರಿಶುದ್ಧತೆಯಲ್ಲಿ, ಒಂದು ನಂಬಿಕೆಯಲ್ಲಿ ಅದ್ಭುತವಾಗಿ ಬೆಳೆದಾರೆ ಎಂಬುದಾಗಿ ದೇವರು ಪರೀಕ್ಷೆ ಮಾಡ್ತಾನ, ನೋಡ್ತಾನ. ಆತನ ಬರುವವರೆಗ ನೀ ಸಿದ್ಧವಾಗಿದ್ದು, ಆತನ ಬರುವವರೆಗ ನೀನು ಹಿಡಿದುಕೊಂಡಿದ್ದಿ ಆ ವಸ್ತ್ರ ಅಥವಾ ಆ ಪದಕ, ಆ ಗೋಲ್ಡ್ ಮೆಡಲ್, ಆತನು ಕೊಟ್ಟಿರ್ತಕ್ಕಂಥ ರಕ್ಷಣೆ ಮುದ್ರೆ
ಆತನು ಕೊಟ್ಟಿರ್ತಕ್ಕಂಥ ನಂಬಿಕೆ, ವಿಶ್ವಾಸ, ಆತನು ಆಡಿರ್ತಕ್ಕಂಥ ಪ್ರತಿಯೊಂದು ಮಾತು, ಆತನು ಸಿಲುಬೆ ಮೇಲೆ ಭಾರವನ್ನು ಹೊತ್ತಿರ್ತಕ್ಕಂಥದ್ದು, ಸಿಲುಬೆ ಮೇಲೆ ನಿನಗಾಗಿ ರಕ್ತವನ್ನು ಸುರಿಸಿ ಮರಣವನ್ನು ಜಯಿಸಿ ತಿರುಗಿ ಪರಲೋಕಕ್ಕೆ ಆಶೀರ್ವಾದನಾಗಿ ಹೋಗಿ ಹಿಂತಿರುಗಿ ಬಂದು ನಿನಗೆ ತೆಗೆದುಕೊಂಡು ಹೋಗುವಾಗ ಆ ರಕ್ತದ ಮುದ್ರೆ, ಆ ಕ್ಷಮಾಪಣೆ ಮುದ್ರೆ, ಆ ರಕ್ಷಣೆ ಮುದ್ರೆ ಒಂದು ವೇಳೆ ನೀ ಹಿಡಿದುಕೊಂಡು ಇದ್ದೆ ಅಂದ್ರ ಯೇಸು ಸ್ವಾಮಿ ಬಂದಾಗ ನೀ ಆಟೋಮೆಟಿಕ್ಲಿ ಎತ್ತಲ್ಪಡ್ತಿದ್ದೀರಿ, ಆಟೋಮೆಟಿಕ್ಲಿ ಎತ್ತಲ್ಪಡ್ತಿದ್ದೀರಿ. ಯಾಕ ನೀನ್ ಒಳಗೇನದ ಈ ಪರಿಶುದ್ಧತೆಯನ್ನು ಕಾಪಾಡಿಕೊಂಡಿದ್ದಿ, ರಕ್ಷಣೆ ಎಂಬುದಾಗಿ ವಸ್ತ್ರ ನೀವು ಬಿಗಿಯಾಗಿ ಹಿಡ್ಕೊಂಡಿದ್ದೀರಿ. ಅದು ನಿನಗೆ ಯಾರು ಅಪಹರಿಸಬಾರ್ದು, ಯಾರು ನಿನ್ನ ಕಸ್ಕೊಂಡು ಹೋಗ್ಲಕ್ ಸಾಧ್ಯ ಇಲ್ಲ. ಯಾರ ಬಂದು ಏನಂತ ಒಂದ್ಸರ್ತಿ ಮಾಡಿದ್ ಪಾಪ ಏನಾಗ್ತದ, ಒಂದ್ಸರ್ತಿ ಮಾಡಿದ್ರೆ ಏನಾಗ್ತದ, ನಡೆಯಂದ್ರು ಕೂಡ ನಾನು ಮುಂದೆ ಹೆಜ್ಜೆಕ್ಕಲ್ಲ ಎಂಬುದಾಗಿ ನಿನ್ ಬಾಯಲ್ಲಿ ಶಬ್ದ ಬರ್ಬೇಕು. ನಿನ್ ಬಾಯಲ್ಲಿ ಒಂದು ಶಬ್ದ ಬರ್ಬೇಕು, ನಾನು ಈ ಕೆಲಸ ಮಾಡಲ್ಲ ಎಂಬುದಾಗಿ ಒಂದು ಶಬ್ದ ನಿನ್ ಬರ್ಬೇಕು. ಅದರಲ್ಲಿ ತಪ್ಪಿಸ್ಕೊಂಡು ಬರ್ಬೇಕು ರೀ ಸ್ಪಷ್ಟವಾಗಿ. ಪಾಪವನ್ನು ತಪ್ಪಿಸಿಕೊಂಡು ನೀ ಮುಂದುಕೋಡಿ, ರಕ್ಷಣೆಯನ್ನು ಹಿಡಿದುಕೊಂಡು ಬಿಗಿಯಾಗಿ ನಿನಗಿರುವುದನ್ನು ಹಿಡ್ಕೊಂಡು ಇದ್ದೆ ಅಂದ್ರ ಯಾರಿಗೂ ಜಯಮಾಲೆಗೋಸ್ಕರ ನಿಮ್ಮಲ್ಲಿ ಕಸ್ಕೋದಾಗ ಸಾಧ್ಯ ಇಲ್ಲ ಪ್ರಿಯರೇ. ಕಸ್ಕೋ ಅಂತೇನ್ರಿ ಒಂದ್ ಮಾತು ಹೇಳ್ತೆ, ಹೆಣ್ಮಕ್ಳು ಈ ವಿಷಯದಲ್ಲಿ ನಾರದಾಗಬಾರ್ದು, ನನ್ನ ಮೇಲೆ ತಪ್ಪುಗಳನ್ನು ಓಡಿಸಬಾರ್ದು. ಅದ್ಭುತವಾಗಿ ಹೆಣ್ಮಕ್ಳಿಗೆ ಜಡಿಗಳು ಹಾಕೊಂಡಿರಿ, ಅದ್ಭುತವಾಗಿ ಕೂದಲವಾಗ್ತೀರಿ. ಯಾರ ಮುಂದೆ ಆತ ಕೂದಲು ಕಟ್ ಮಾಡ್ಕೋದ್ರ ಅಂತ ಹೇಳಿ ಅರ್ಧ ಕೂದಲು ಕಟ್ ಮಾಡ್ಕೋದ್ರ ಅಂತ ಹೇಳಿ ಹೆಂಗ ಹ್ಯಾಂಗ ಅನಿಸ್ತೇನೆ. ಎಷ್ಟೋ ಕಷ್ಟಪಟ್ಟೇರಿ, ಎಷ್ಟೋ ಪ್ರಯಾಸ ಪಟ್ಟಿ ಕೂದಲು ಬೆಳೆಸಿರಿ, ಅವ್ ಯಾರೋ ಬಂದು ಹಿಂಗ ಅರ್ಧ ಕಟ್ ಮಾಡಿದ್ರ ಅಂತ ಹೇಳಿ ಹ್ಯಾಂಗ ಕಾಣಿಸ್ತದ? ನಿಮ್ ಮನಸ್ಸು ಏನಂತದ? ಯಾರೋ ಓಪನ್ ಆಗಿ ಹೇಳಿ, ನಿಮ್ ಮನಸ್ಸು ಹೆಂಗ ಅನಿಸ್ತದ? ಏನಿಸ್ತದ್ರಿ? ಹಲ್ಲೆಲೂಯಾ. ಏನಂತ ನಿಮ್ಮ ಮನಸ್ಸು ಏನಂತದ? ನೊಂದೋಯ್ತದ್ರಿ. ಆ ಕೂದಲು ಬೆಳೆತಾನೆ ಅವ್ರ ಮೇಲೆ ಶಾಪ ಹಾಕ್ತಾನೆ ಇರ್ತೀರಿ, ಆ ಕೂದಲು ಬೆಳೆಯುವರೆಗೆ ಅವ್ರ ಮೇಲೆ ಶಾಪ ಹಾಕ್ತಾನೆ ಇರ್ತೀರಿ, ಶಾಪ ಹಾಕ್ತಾನೆ. ಐಗಿನ ಕೂದಲು ಎಷ್ಟು ಚಂದ ಇದ್ದೇವೆ ಹ್ಯಾಂಗ ಕದು ಎಂಬ ಶಬ್ದ ಬರ್ತದೆ. ಇಲ್ಲಿ ಎಂತ ಶಬ್ದ? ಈ ಕದು ಎಂಬ ಶಬ್ದ ಬರ್ತದ. ಆ ಶಬ್ದ ಬಂತಂದ್ರ ರಕ್ಷಣೆ ವಸ್ತ್ರಗಳಿಂದು ಕಳೆದು ಇರ್ತದ. ಹಲ್ಲೆಲೂಯಾ. ಇರ್ತದ? ರಕ್ಷಣೆ ನಿಮ್ಮೊಳಗಿಲ್ಲ ಸಾಧ್ಯ ಇಲ್ಲ. ಪುರುಷರೇ ಅದ್ಭುತವಾಗಿ ಬಹಳಷ್ಟು ದುಡ್ಡು ಖರ್ಚು ಮಾಡಿ ಒಂದು ಕೋಟ್ ಹೊಲಿಸ್ಕೊಂಡಿರಂತೀವಿ. ಯಾರು ಒಬ್ಬ ಮನುಷ್ಯ ಬಂದು ಸ್ನೇಹಿತನೇ ಅನ್ಕೋರಿ, ಯಾಕ ಸ್ನೇಹಿತ ಅನ್ಕೋರಿ, ಆ ಕೋಟಿಗೆ ಹಿಂದ್ ಬಂದು ಕಟ್ ಮಾಡಕ್ಕೆ ಅಂತೀರಿ. ಚಂದದ ಬಹಳ ಬೆಲೆ ರೈಮಾಂಡ್ಸ್ ಬಟ್ಟೆ ಅಂತ ಖರೀದಿ ಮಾಡಿ ಹೊಡ್ಕೊಂಡ್ರಿ. ಟೈಲರ್ ಪಾಪ ಬಹಳ ಅದ್ಭುತವಾಗಿ ಬಂದನ, ಅದು ನಡಬರಕ್ ಬಂದು ಹಿಂಗ್ ಕೈ ಚಿನ್ನ ಕಟ್ ಮಾಡಿ ದೂರ ಹಾಕ್ತಾರ ಅಂತೀರಿ. ಹ್ಯಾಂಗ್ ಕಾಣಿಸ್ತೇವೆ? ಹೆಂಗ್ ಕಾಣಿಸ್ತದ? ಹೆಂಗ್ ಕಾಣಿಸ್ತದ? ಯಾರು ಹಿಂಗ್ ಮಾಡಿದ್ರ ಆ ಶಬ್ದ ಎಷ್ಟು ಭಯಂಕರ ಇರ್ತದ, ಎಷ್ಟು ಭಯಂಕರ ಆಗಿರ್ತದ. ಅದು ಬಾಯಿ ಹಳದೈತಪ್ರಿ. ಆ ಶಬ್ದನ ಮಾತಾಡಲ್ಲ, ಬಾಯಿ ಹಳದೈತ ಅಂತ ಭಯಂಕರ. ಆ ಎಂಬ ಶಬ್ದದಾಗ ನಾವು ಬಿದ್ದೋದೆ ಅಂದ್ರ ಏನಾಗುತ್ತದ? ರಕ್ಷಣೆ ವಸ್ತ್ರ ಇರ್ತದ ಹಳದ್ರಿ. ಅದಕ್ಕ ಏನೇ ಆಗ್ಲಿ ನಿನ್ನ ಮೇಲೆ ತಪ್ಪು ಹೊರಿಸುವುದಕ್ಕಾಗಿ, ನಿನ್ನ ಪಾಪದಿಂದ ಹಾಕುವುದಕ್ಕಾಗಿ ಅನೇಕ ಪ್ರಯತ್ನಗಳು, ಅನೇಕ ಲೋಕದ ಕಾರ್ಯಕ್ರಮಗಳು ಬಿದ್ದಂತರು, ಸ್ನೇಹಿತರು, ಸಹೋದರರು, ಪಾಪದ ಹಾಕ್ತಕ್ಕಂಥ ಸೈತಾನನು ಅನೇಕ ವಿಷಯದಲ್ಲಿ ಬಂದು ನಿಮಗೆ ಹಾಳು ಮಾಡಬೇಕು, ನಾಶ ಮಾಡಬೇಕೆಂಬ ಉದ್ದೇಶ ಇಟ್ಕೊಂಡು ಅನೇಕ ಕಾರ್ಯಕ್ರಮಗಳು ಹೊಸದಾಗಿ ನಿಮ್ಮನ್ನು ಮಾಡ್ತಾನೆ ಪ್ರೇರೆ. ಆದ್ರೆ ಅಲ್ಲಿ ಒಂದು ಶಬ್ದ ಮಾತ್ರ ನಿಮ್ ಬಾಯಿಲಿಂದ ಕೆಟ್ಟು ಹೋಗ್ಲಕ್ ಸಾಧ್ಯ ಇಲ್ಲ. ಒಂದ್ ವಿಷಯವಾಗಿ ಕೂಡ ನೀವು ತಪ್ಪು ಹೋಗ್ಲಕ್ ಸಾಧ್ಯ ಇಲ್ಲ, ಒಂದ್ ವಿಷಯ ಕೂಡ ನೀವು ಬಿದ್ದೋಗ್ಲಕ್ ಸಾಧ್ಯ ಇಲ್ಲ. ಅದಕ್ಕಾಗಿ ನಿಮಗಿರ್ಬೋದನ್ನು ನೀವು ಬಿಗಿಯಾಗಿ ಹಿಡ್ಕೊಂಡಿದ್ರ ಎಂದು ಬಿದ್ದೋಗ್ಲಕ್ ಸಾಧ್ಯ ಇಲ್ಲ ಪ್ರೇರಿ. ಹೋದ್ವಾರ ಸಂಡೇ ಇಲ್ಲಿಂದ ನಾವು ಗಾಡಿ ಮೇಲೆ ನಡೆದಿದ್ದೆವು, ಗಾಡಿ ಮೇಲೆ ನಡೆದಿದ್ದೆವು. ಫಸ್ಟ್ ಒಂದ್ಸರ್ತಿ ಯಾಕೋ ನನ್ನ ಮನಸ್ಸು ಹೋಯ್ತಾ ಶಾಪಿಂಗ್ ಕಾಂಪ್ಲೆಕ್ಸ್ ಅದ, ದೊಡ್ಡ ಕಾಂಪ್ಲೆಕ್ಸ್ ಅದ ಅಂತೇಳಿ ಜನ ಆ ಕಡೆ ನೋಡಿದ. ಜನ ಸುಮ್ಮನೆ ದೃಷ್ಟಿ ಆ ಕಡೆ ಹೋಗ್ಯಾರ, ಮುಂದೆ ಗಾಡಿ ಹೊಡಿತಿದ್ದ, ಗಾಡಿ ಬಂದು ನಿಂತಾಗ ಹೋಗ್ಯಾರ. ಬೇರೆ ಹೊಡಿತಾರ ಅಮ್ಮವ್ರು ಹಿಂದ್ ಕೂತಿರೋ ಮತ್ ನನ್ನ ಮೇಲೆ ಹಾಡ್ರು ಅವ್ರಿಗೆ. ಅದಾಯ್ತಾ, ಅಲ್ಲಿಂದ ಮತ್ತ ನಡೆದಿದ್ದೆವು. ನಮ್ಮ ಸಣ್ಣ ಮಗ ಫೋನ್ ಮಾಡಿದ್ರು, ಒಬ್ಬ ಯಾಕೋ ತಡಾಗ್ಲತ್ತ ಅಂತ ಅವ್ನ ಮನಸ್ಸಿನಾಗ ಇತ್ತು. ಫೋನ್ ಮಾಡ್ಯಾನ. ಫೋನ್ ಮಾಡಿದ್ರ ಆ ಫೋನ್ ಎಬ್ಸಿ ಮಾತಾಡತಿದ್ದ ಮುಂದ್ ಮತ್ತೊಂದು ಅಡ್ಡ ಗಾಡಿ ಬಂದಿದೆ. ಹಿಂಗ ಅಡ್ಡೆ ಗಾಡಿ
ಅಲ್ಲಿ ಒಂದು ಇಂಚಿನ ಕರಗುತ್ತದೆ, ಒಂದೇ ಇಂಚಿನ ಬಲ್ಬ್ ಒಂದೇ ಇದ್ರೆ ಆ ಗಾಡಿ ಮೇಲೆ ಫ್ಯಾಮಿಲಿ, ಈ ಗಾಡಿ ಮೇಲೆ ಫ್ಯಾಮಿಲಿ ಇಬ್ಬರು ಅಪೋಸಿಟ್ ಹೊಡ್ಕೊತಿದ್ವು. ಅವ್ರಿಗೆ ನಾನೇ ಹೊಡಿತಪ್ಪ, ಅವ್ರು ಬೀಳ್ತಿರು, ಅವ್ರ ಗಾಡಿ ಮೇಲೆ ಹೋಗಿ ನಾವು ಬೀಳ್ತಿದ್ವಿ. ಅಂದ್ರೆ ಜಾಗ್ರತೆ ವಹಿಸಲಿಲ್ಲ ನಾವು. ಮೊದಲನೇದು ಕಣ್ಣಿ ದೃಷ್ಟಿ ಶಾಪಿಂಗ್ ಮಾಲ್ ಆಗ್ಯದ, ಅಲ್ಲಿ ಆಕ್ಸಿಡೆಂಟ್ ಆಗಿತ್ತು. ಎರಡನೇದು ಫೋನಿನ ಮೇಲೆ ದೃಷ್ಟಿ ಆಗ್ಯದ, ಮುಂದೆ ಗಮನ ಕೊಟ್ಟಿಲ್ಲ. ಆ ಮುಂದೆ ಗಮನ ಕೊಡಲು ಕಾರಣ ಅಲ್ಲಿ ಕೂಡ ನಮ್ಗೆ ಆಕ್ಸಿಡೆಂಟ್ ಆಗಿರ್ತದೆ. ಯಾಕೆ ಮಾತಾಡಿದೆ ಗೊತ್ತದನ್ನ, ಇದು ಯಾವಾಗ್ಲೂ ನಾ ಯಾರ ಸೋರ್ ಅಂದ್ರೂ ಕೂಡ ನಾನು ನೋಡಲ್ಲ. ಯಾಕೆ ನೋಡಲ್ಲ ಅಂದ್ರೆ ನನ್ನ ದೃಷ್ಟಿ ಮುಂದೆ ಹೋಯ್ತಾನ, ನನ್ನ ದೃಷ್ಟಿ ಮುಂದೆ ಇರ್ತದ. ಯಾರ ಕಳೆದ್ವಿ ನಾನು ನೋಡಲ್ಲ. ಬೈ ಮಿಸ್ಟೇಕ್ ಆಗೋದು ಒಂದಿನ ನೋಡಿದ ಎರಡು ಘಟನೆ ನಮ್ಮ ಜೀವಿತದಲ್ಲಿ ಆಯ್ತಿದ್ವು. ಒಂದೇ ದಿನ ನೋಡಿದ ಎರಡು ಘಟನೆ ಆಯ್ತಿದ್ವು. ಯಾಕೆ ಹೇಳಿದ ಗೊತ್ತದನ್ನ, ಒಂದ್ ವೇಳೆ ನಮ್ಗಿರುವುದನ್ನು ನಾವು ಒಂದ್ ವೇಳೆ ಹಿಡಿದುಕೊಂಡಿಲ್ಲ ಅಂದ್ರ ಘಟನೆಗಳು ಕಂಪಲ್ಸರಿ ಆಗ್ತವೆ. ನಮ್ ಗುರಿ ಏನದನೋ, ನಾವು ಯಾವ ಗುರಿ ಮೇಲೆ ಇದ್ದೇವೋ ಆ ಗುರಿ ಹಿಡ್ಕೊಂಡು ನಾವು ಮುಂದಕ್ಕೆ ಹೋಯ್ತೇವೆ ಅಂದ್ರ ನಮಗೆ ಯಾವುದು ಹಾನಿ, ಕೇಡು, ಅಪಾಯ, ಅಸ್ವಾದ ಬರ್ಲಕ್ ಸಾಧ್ಯ ಇಲ್ಲ. ನಾವು ಯಾವಾಗ ತಪ್ಪಿ ಹೋಗ್ತೇವೋ ಅವನ ಮೇಲೆ ಬಂದ್ಬಿಡ್ತಾವ ಪ್ರೇರಿಲ್ಲ. ಅದಕ್ಕೆ ಪ್ರಿಯ ವಾಕ್ಯದ ಸ್ಪಷ್ಟವಾಗಿ ಏನಂತ, ನಿನಗಿರುವುದನ್ನು ಹಿಡಿದುಕೊಂಡಿರು, ನಿನ್ನ ಜಯಮಾಲೆ ಯಾರು ಅಪಹರಿಸಬಾರದು ಎಂಬುದಾಗಿ. ಇಲ್ಲಿ 12ನೇ ವಚನ ದೇವರು ಸ್ಪಷ್ಟವಾಗಿ ಮಾತಾಡೋದನ್ನ, ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೇನು ಎಂಬುದಾಗಿ. ಏಲಿಯ ಮಕ್ಕಳು ಜಯ ಹೊಂದಿದಂದ್ರ ಆ ಆಲಯದಲ್ಲಿ ಒಂದು ಸ್ತಂಭವಾಗಿ ನಿಂದಿರ್ತಿರಲ್ಲ, ಅಥವಾ ಇಲ್ಲ? ಏಲಿಯ ಮಕ್ಕಳು, ಏಲಿಯ ಯಾಜಕನು ಸೇವಕನು, ಏಲಿಯ ಮಕ್ಕಳು ಕೂಡ ಇಬ್ಬರು ಸೇವಕರೇ ಆಯ್ತಾರೆ. ಆ ಸ್ತಂಭದಲ್ಲಿ, ಆಲಯದಲ್ಲಿ ಒಂದು ಸ್ತಂಭವಾಗಿ ನಿಲ್ಲಿಸಿದರು. ಆ ಏಲಿ ಮಕ್ಕಳು ಘೋರವಾದ ಒಂದು ಪಾಪಕ ದುರ್ಮಾರ್ಗದ ಜನರಿಗೆ ಎಳೆದಿನ ಕಾರಣ ಆ ಆಲಯದಲ್ಲಿ ಸ್ತಂಭವಾಗಿ ಅವರಿಗೆ ದೇವರು ನಿಲ್ಲಿಸಿಲ್ಲ. ಪ್ರಿಯರೇ, ನಿಲ್ಲಿಸಿರಂದ್ರೆ ನಿಲ್ಲಿಸಿಲ್ಲ, ಇಬ್ಬರು ಮರಣ ಹೊಂದಾರ ಪ್ರಿಯರೇ. ಒಬ್ಬನಿಗೆ ಬೆನ್ಯಾಸರು ಇಬ್ಬರು ಮರಣ ಹೊಂದಾರ, ಏಲಿ ಕೂಡ ಅವ್ರ ಜೊತೆ ಮರಣ ಹೊಂದಾರ ಪ್ರಿಯರೇ. ಅದಕ್ಕಾಗಿ ಆಲಯದಲ್ಲಿ ಒಂದು ಸ್ತಂಭವಾಗಿ ನೀನು ನಿಲ್ಬೇಕಾದ್ರೆ ನಿನ್ನ ಕೊಟ್ಟಿರ್ತಕ್ಕಂಥ ಜಯಮಾಲೆ, ನೀ ಹೊಂದಿರ್ತಕ್ಕಂಥ ಜಯ, ಅದು ಇನ್ನೊಬ್ಬರಿಗೆ ಒಪ್ಪಿಸ್ಲಕ್ ಸಾಧ್ಯ ಇಲ್ಲ ಪ್ರಿಯರೇ. ಒಪ್ಪಿಸ್ತೀರಿ? ಇನ್ನೊಬ್ರಿಗೆ ಒಪ್ಪಿಸ್ತೀರಿ? ನಿಮ್ಗಿರ್ತಕ್ಕಂಥ ಅಧಿಕಾರ ಪದವಿ ಇನ್ನೊಬ್ರಿಗೆ ಒಪ್ಪಿಸ್ತೀರಿ? ಇಲ್ಲ ಪ್ರಿಯರೇ. ನಾವು ಮಾತಾಡಿ ನಿಮ್ಗೆ ಕೊನೆಯದಾಗಿ ಒಂದೇ ಮಾತಾಡ್ತೇವೆ. ಕೆಳಗ ಚರ್ಚಿನಾಗ ಒಂದ್ ವರ್ಷ ಕಳೆದಿನ ಒಂದ್ ವರ್ಷ ನಾವು ಪ್ರೇರ್ ಮಾಡ್ತಿದ್ವು, ಆದ್ರೆ ಆಚೆ ವರ್ಷ ಪ್ರೇರ್ ಮಾಡ್ತಿದ್ವು. ಪ್ರೇರ್ ಮಾಡ್ತಿನಾಗ ದೇವರು ಸ್ಪಷ್ಟವಾಗಿ ಒಂದು ಮಾತಾಡೋಣ, ಈ ಆಲಯ ನಾನು ನಿನಗಾಕೊಳತ್ತಿಲ್ಲ, ಈ ಆಲಯದಲ್ಲಿ ದಿನ ನೀ ಅದ್ಭುತವಾಗಿ ನಡೆಸಿದ ಪರವಾಗಿಲ್ಲ, ಈಗ ನಾ ಬೇರೆ ಕಡೆ ಕೊಡ್ತಾ ಇದು ಈ ಪಳನಿ ಮನುಷ್ಯ ಕೊಟ್ಟು ಹೋಗಂತ ಹೇಳಿದ್ರು. ನಾ ಅದೇ ಹೆಸರಿದ್ರೆ ಆ ಮನುಷ್ಯನ ಹೆಸರು ಕೂಡ ಹೇಳಿದ. ಯಾರು ಗೊತ್ತನ? ರಾಜ್ಕುಮಾರ್ ಅವರಿಗೆ ಈ ಆಲಯ ಒಪ್ಪಿಸೋದನ್ನು ಅವರಿಗೆ ಈ ಆಲಯನ ಒಪ್ಪಿಸ್ಲಕ್ಕ ರೆಡಿ ಆಗಿದ್ದಾರೆ ಇಲ್ಲಿ. ಆದ್ರೆ 2 ತಿಂಗಳ ಒಳಗ ರೈತರವರುಗಳು ಒಕ್ಕಿ ಅವ್ರಿಗೆ ಏನ್ ಮಾಡ್ತು ಅವನಿಗೆ ದೂರ ಮಾಡ್ತೀವಿ. ಯಾಕಂದ್ರೆ ಆಲಯ ನಡ್ಸ್ಕೊಂಡು ಹೋಗ್ತಕ್ಕಂಥ ಕ್ಯಾಪಾಸಿಟಿ ಅವ್ರ ಒಳಗಿಲ್ಲ. ಒಂದ್ ವೇಳೆ ಈ ಸಣ್ಣ ಆಲಯ ಅವ್ರನ್ನ ಹೊರಟು ಹೋಯ್ತಂದ್ರ ದೇವ್ರನ್ನ ದೊಡ್ಡ ಆಲಯ ಕೊಡ್ತಾನೆ, ದೊಡ್ಡ ಸ್ಥಾನ, ದೊಡ್ಡ ಆಲಯ ದೇವರನ್ನು ಕೊಡ್ತಾನೆ. ದೊಡ್ಡ ಸ್ಥಾನದಲ್ಲಿ ಒಂದು ಕಾರ್ಯಗಳು ದೇವರನ್ನು ನನ್ನ ಒಳಗೆ ಮಾಡ್ತಕ್ಕಂಥನಾಗಿದ್ದರು. ಆದ್ರೆ ಅವರಿಗೆ ಒಪ್ಪಿಸ್ತಂತ ಸಮಯ, ಈ ದಿನ ಅವ್ರಿಗೆ ಒಪ್ಪಿಸ್ಬೇಕೆಂಬ ಉದ್ದೇಶ ಆಲೋಚನೆ ಇಟ್ಕೊಂಡು ನಾವು ಇಬ್ಬರು ಮನೆ ಮಾತಾಡ್ಕೊಂಡಿದ್ದೆವು. ಮಾತಾಡ್ಕೊಂಡ ತಕ್ಷಣ ನೋಡ್ತೇವೆ ಅವ್ರು ಆತಂಕವಾದಿಯಾಗಿ ವಿರುದ್ಧವಾಗಿ ಮಾಡ್ತಕ್ಕಂಥ ಕಾರ್ಯ ವಿಚಾರ ಮಾಡಿದ್ರು. ಆಲಯ ಕೊಡ್ತಕ್ಕಂಥ ಜನರಿಗೆ, ಮಕ್ಕಳಿಗೆ ಅಲ್ಲ ಅರ್ಧನೆ ಕಿಲ್ಲ ಅರ್ಧನೆ ಆ ಕಡೆ ಎಡ್ಕೊಂಡಿರ್ತಕ್ಕಂಥ ಪರಿಸ್ಥಿತಿ ಕಾಣುವಂತು. ಕೊನೆಯದಾಗಿ ದೇವರೇ ಅವ್ರಿಗೆ ಏನ್ ಮಾಡಿದ್ರು, ಇದು ನೀವು ನಡ್ಸ್ಕೊಳ್ತಕ್ಕಂಥ ಕ್ಯಾಂಪಸ್ ನಾನು ಒಳಗಿಲ್ಲ ಅಂತೇಳಿ ದೇವರೇ ಅವರಿಗೆ ಆಲಯ ದೂರ ಮಾಡ್ಕೊಂಡ್ರೆ, ಈ ಆಲಯ ದೂರ ಮಾಡೋದು ದೇವ್ರಿಗೆ ಸ್ಪಷ್ಟವಾಗಿ. ಯಾಕೆ ಮಾತಾಡಿದ್ರೆ ದೇವ್ರು ಏನ್ ಹೇಳ್ತಾನ ಅದು ಮಾಡ್ತಾನ, ಅದಕ್ಕೆ ಯೋಗ್ಯರಾಗಿ ನಾವು ಇದ್ದ ಮಾತನ್ನ ಮಾಡ್ತಾನ. ಅಯೋಗ್ಯರಾಗಿದ್ದೇ ಹೋದ್ರ ನಮ್ಗೆ ದೇವರ ಅದ್ಭುತಗಳು ಮಾಡಲ್ಲ ಪ್ರಿಯರೇ. ಆಯ್ತು, ಒಂದ್ ವೇಳೆ ನಿಮ್ಗೆ ಇರುವುದನ್ನು ಬಿಗಿಯಾಗಿ ಹಿಡ್ಕೊಂಡಿದ್ರ, ಗಚ್ಚಿಯಾಗಿ ನೀವು ಗಟ್ಟಿಯಾಗಿ ಹಿಡ್ಕೊಂಡಿದ್ರ ಯಾವುದು ಹಾನಿಯಾಸ್ಪದ ಕೇಳಿಕೊಂಡು ಜೀವಿತದಲ್ಲಿ ಮೂಲಕ ಸಾಧ್ಯ ಪ್ರಿಯರೇ. ಅದಕ್ಕಾಗಿ ಈ 3 ವಿಷಯವಾಗಿರ್ತಕ್ಕಂಥ ವಾಕ್ಯ ನಿಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದವಾಗಿ, ಲಾಭವಾಗಿ ಫಲವಾಗಿರ್ತೀವಿ. ಮೊದಲೇ ಯಾವ್ದು ಕೇಳಿದರೆ ನಾವು? ಮೊದಲು ಏನ್ ಕೇಳಿದೀವಿ? ದೇವರ ಸನ್ನಿಧಿಯಲ್ಲಿ ಇದು ಒಳ್ಳೆಯದಲ್ಲ. ಎರಡನೇದು, ನಿಮ್ಮ ವಿಷಯದಲ್ಲಿ ಎಚ್ಚರವಾಗಿರ್ರಿ ಅಥವಾ ಜಾಗರೂಕರಾಗಿರ್ರಿ. ಮೂರನೇದು, ನಿಮಗಿರುವುದನ್ನು ಹಿಡಿದುಕೊಂಡಿರು ಎಂಬುದಾಗಿ.
ತುಂಬಾ ಸಂತೋಷ. ಅದ್ಭುತವಾಗಿ ವಾಕ್ಯ ಕೇಳಿದ್ರಿ. ಜೀವನ ಕಾಲಗಳಲ್ಲಿ ವಾಕ್ಯ ಅಂದ್ಕೊಂಡಿದ್ರ ಯಾಕೆ ಕೇಳಪ್ಪ ಆಸ್ಪತ್ರೆ ಜೀವನ ಸಾಧ್ಯ. ಪ್ರಾರ್ಥನೆ ಇವತ್ತರ ಮಲ್ಕೊಳ್ಳೋಕೆ ಎಲ್ಲರಿಗೂ ಅವಕಾಶ ಇದೆ. ಸ್ವಲ್ಪ ಬಿದ್ದಾಗ ಎಲ್ಲರೂ ಮಲ್ಕೊಳ್ಳಬಹುದು. ಒಂದು ಯಾರು ಮಲ್ಕೊಳ್ಳೋರು ಪ್ರಾರ್ಥಿಸ್ತೀವಿ, ಮಲ್ಕೊಳ್ಳೋರು ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಬಹುದು. ಯಾವ ವಿಷಯವಾಗಿ ತಪ್ಪು ಇಲ್ಲಿವರ ಪಾಪ ಮಾಡಿದ್ರೆ ಆ ತಪ್ಪು ಪಾಪ ಕೂಡ ದೇವರ ಸನ್ನಿಧಿಗೆ ಒಪ್ಪಿಕೊಂಡು ಪರಲೋಕದ ಬಸ್ಸು ನಿಮಗೆ ಬೇಕಾದ್ರೆ ಮಾಡಿದ ಪಾಪ ಎಲ್ಲ ಒಪ್ಪಿಕೊಂಡು ದೇವರ ಸನ್ನಿಧಿಯಲ್ಲಿ ಬಿಟ್ಕೊಂಡ್ರೆ ಇನ್ನು ಮುಂದ ಆ ಪಾಪ ಪ್ರಾರ್ಥನಾ ಸ್ತೋತ್ರ ಕರ್ತನೆ, ನಿಮಗೆ ಮಹಿಮೆ ಆಗಲಿ, ನಿಮಗೆ ಆಗಲಿ. ನಿನ್ನ ಸನ್ನಿಧಿಯಲ್ಲಿ ಇದು ಒಳ್ಳೆಯದಲ್ಲ ಎಂಬುದರ ವಾಕ್ಯದಲ್ಲಿ ಮಾತಾಡುತ್ತಾರೆ. ಇಲ್ಲಿ ಮಕ್ಕಳು ಬಹುಘೋರವಾಗಿ ಪಾಪ ಮಾಡ್ತಿರುವಂತರಾಗಿದ್ದಾರೆ. ದೇವರ ಸನ್ನಿಧಿಯಲ್ಲಿ ಪರಿಶುದ್ಧರಾಗಿ ಜೀವಿಸತಕ್ಕಂತಹ ಸ್ತ್ರೀಯರನ್ನು ದುರ್ಮಾರ್ಗ ಎಳೆದುಕೊಂಡಿರ್ತಕ್ಕಂಥ ಪರಿಸ್ಥಿತಿ ಆಗಿತ್ತು. ಪ್ರಿಯರೇ, ದೇವರ ಸನ್ನಿಧಿಯಲ್ಲಿ ಇದು ಒಳ್ಳೆಯದಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಮಾತನಾಡುತ್ತೇವೆ. ಒಂದ್ ವೇಳೆ ಇಂಥ ಸ್ಥಿತಿಯಲ್ಲಿ ಇಲ್ಲಿವರೆಗೆ ಈ ಕಾರ್ಯ ಮಾಡಿರಬಹುದು, ಇಲ್ಲತ್ತಿಲ್ಲ, ಅಥವಾ ಮಾಡಿಲ್ಲ, ನನಗಂತೂ ಗೊತ್ತಿಲ್ಲ. ಒಂದ್ ವೇಳೆ ಮಾಡಿದಂದ್ರ ನಿನ್ನ ತಪ್ಪು ಒಪ್ಪಿಕೊಂಡು ಬಿಟ್ಟು ಉತ್ತಮ. ಒಂದ್ ವೇಳೆ ನಿನ್ನ ತಪ್ಪು ಒಪ್ಪಿಕೊಂಡು ಬಿಟ್ಬಿಟ್ಟಿದಾರ, ನೀನು ದೇವರ ಸನ್ನಿಧಿಯಲ್ಲಿ ಅಕ್ಷರವಾಗಿರ್ತೀರಿ. ಅದನ್ನು ಒಪ್ಪಿಕೊಂಡು ಬಿಟ್ಕೊಂಡಿದ್ರ ನಿಮ್ಮ ವಿಷಯದಲ್ಲಿ ಎಚ್ಚರವಾಗಿರ್ತಿರ್ತೀರಿ, ಜಾಗರೂಕರಾಗಿರ್ತಿರ್ತೀರಿ. ಅದನ್ನು ಒಪ್ಪಿಕೊಂಡು ಬಿಟ್ಕೊಂಡಿಲ್ಲ ಅಂದ್ರ ಎಚ್ಚರವಾಗಿ ಜಾಗರೂಕರಾಗಿರ್ಲಿಕ್ಕೆ ಸಾಧ್ಯ ಆಗಿಲ್ಲ. ಪರಲೋಕದ ಬಸ್ಸಿನಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನೋಡ್ತು ಒಬ್ಬನೇ ಕನ್ಯಾಸರು ಎಲಿ ಮಕ್ಕಳು ಇಬ್ಬರು ಒಂದು ಯಾಜಕರಾಗಿರ್ಬೋದು, ಒಂದು ದೇವರ ಉದ್ಯೋಗದಲ್ಲಿ ಅದ್ಭುತವಾಗಿ ಅವರು ನಿಂತಿರ್ಬೋದು, ದೇವರ ಆಲಯದಲ್ಲಿ ಸ್ತಂಭವಾಗಿ ಅವರು ನಿಂತಿದ್ರು. ಆದರೆ ಅವರು ಗೌರವವಾಗಿ ಇರ್ತಕ್ಕಂಥ ಕಾರ್ಯವನ್ನು ಮಾಡಿದ ಕಾರಣ ದೇವರ ಶಿಕ್ಷಣ ಅವರಿಗೆ ಮರಣ ಮುಖೇಶನ್ ಪಡೆಯುವುದು ಸ್ಪಷ್ಟವಾಗಿ. ಮಾತ್ರವಲ್ಲದೆ ಅವರಿಬ್ಬರು ಮಾಡಿರ್ತಕ್ಕಂಥ ತಪ್ಪು ತನ್ನ ತಂದೆನ ಕೂಡ ಬಂದದ್ದು. ಪ್ರೇರೆ ತನ್ನ ತಂದೆ ಕೂಡ ಕುತ್ತಿಗೆಯನ್ನು ಮುರಿದುಕೊಂಡು ಅದೇ ಇಷ್ಟದಲ್ಲಿ ಸತ್ತವರನ್ನು ಪ್ರಿಯರೇ. ಪ್ರಿಯರೇ, ನಿನ್ನ ಮುಖಾಂತರ ನಿನ್ನ ತಾಯಿ ತಂದೆಗೆ ಹಾನಿ ಆಗ್ತಿರ್ಬೋದು, ನಿನ್ನ ಮುಖಾಂತರ ಯಜಮಾನ ಹಾನಿ ಆಗ್ತಿರ್ಬೋದು, ನಿನ್ನ ಮುಖಾಂತರ ನಿನ್ನ ಹೆಂಡತಿಗೆ ಹಾನಿ ಆಗತ್ತಿರ್ಬೋದು. ಒಂದ್ಸತಿ ಇಂಥ ಒಂದು ದುರ್ನಾಡತೆ ದುರ್ಮಾರ್ಗತನ ಒಂದು ನಡೆಸ್ತಕ್ಕಂಥನಾಗಿದೆ ಅಂದ್ರೆ ಅದು ಬಿಟ್ಟುಕೊಡು ಸ್ಪಷ್ಟವಾಗಿ. ಬಿಡು, ದೇವರ ಸನ್ನಿಧಿಯಲ್ಲಿ ಒಪ್ಪಿಕೊಂಡು ಬಿಟ್ಟುಕೊಂಡು ರಕ್ಷಣೆ ವಸ್ತ್ರವನ್ನು ಧರಿಸಿಕೊಂಡು ನಿನ್ನ ವಿಷಯದಲ್ಲಿ ಎಚ್ಚರವಾಗಿದ್ದು ಜಾಗರೂಕರಾಗಿದ್ದು ದೇವರ ಸನ್ನಿಧಿಯಲ್ಲಿ ಅದ್ಭುತವಾಗಿ ಮಾತನಾಡಿ ದೇವರ ಸನ್ನಿಧಿಯಲ್ಲಿ ಜನರ ಅದ್ಭುತವನ್ನು ನಡೆಸುವಂತೆ ದೇವರ ಸನ್ನಿಧಿಯಲ್ಲಿ ಬಿಟ್ಕೊಡಿ. ಸಮಯದಲ್ಲಿ ದೇವರೇ, ನಲ್ಲಿರಿಗೆ ಮಾಡಿರ್ತಕ್ಕಂಥ ಪ್ರತಿ ಪಾಪವನ್ನು ಕ್ಷಮಿಸಪ್ಪ. ದೇವರೇ, ಈಗ ನನಗೆ ಕೊಟ್ಟಿದ್ದಿ ರಕ್ಷಣೆ ವಸ್ತ್ರ, ನನಗೆ ಕೊಟ್ಟಿದ್ದಿ ರಕ್ಷಣೆ, ನನಗಾಗಿ ನಿನ್ನ ದೇಹವನ್ನು ಚೂರು ಮಾಡಿ, ನನಗಾಗಿ ನಿನ್ನ ರಕ್ತವನ್ನು ಸುರಿಸಿ, ನಾ ಮಾಡಿದ ಪಾಪವೆಲ್ಲ ಸೆಲೆಬದ ಭಾರವನ್ನು ಆ ಭಾರವನ್ನು ಹೊತ್ತುಕೊಂಡು ಮರಣವನ್ನು ಮರಣದಿಂದ ಜಯ ಹೊಂದಿದಪ್ಪ, ನಿಮಗೆ ಸ್ತೋತ್ರ. ಈಗ ನನ್ನ ಕೊಟ್ಟಿರ್ತಕ್ಕಂಥ ರಕ್ಷಣೆ ವಸ್ತ್ರವನ್ನು ನಾವು ಹಿಡ್ಕೊಂಡಿದ್ದ ಕರ್ತನೆ, ನಾನು ರಕ್ಷಿಸು ಎಂಬುದಾಗಿ ಪ್ರಾರ್ಥಿಸು. ನಿನ್ನ ಜಯಮನೆ ಅಪಹರಿಸಲು ಸಾಧ್ಯ. ಯಾವನು ಜಯ ಹೊಂದುತ್ತಾನೋ ದೇವರ ಆಲಯದಲ್ಲಿ ಒಂದು ಸ್ತಂಭವಾಗಿ ನಿಲ್ಲಿಸ್ತಾನೆ. ಪ್ರೇರೆ ಸ್ಪಷ್ಟವಾಗಿದೆ, ಒಂದು ಸ್ತಂಭವಾಗಿ ದೇವರ ಆಲಯದಲ್ಲಿ ಒಂದು ಸ್ತಂಭವಾಗಿ ನಿಲ್ಲಬೇಕಾ, ಆದ್ರೆ ನೀನು ಜಯ ಹೊಂದಬೇಕಾದ ಪ್ರಿಯರೇ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು
ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರು ಯಾರಿಲ್ಲ. ಮರಣವನ್ನು ಜಯಿಸಿದಿ, ನಿನ್ನ ಸ್ತೋತ್ರ. ಮರಣದ ಕೊಂಡಿಯನ್ನು ಮುರಿದು ಸ್ತೋತ್ರ. ಪುನರುತ್ಥಾನವಾಗಿ ಎದ್ದಿದೆಯಪ್ಪ, ನಿನ್ನ ಸ್ತೋತ್ರ. ಅದಕ್ಕಾಗಿ ನಿನ್ನ ಮಕ್ಕಳು ನಾವು ಕೂಡ ಮರಣವನ್ನು ಜಯಿಸಬೇಕಾದ್ರೆ, ಮರಣವನ್ನು ಜಯಿಸಬೇಕಾದ್ರೆ ಪಾಪದ ಮೇಲೆ ಜಯವನ್ನು ಪ್ರಿಯರೇ, ಮೊದಲೇ ಪಾಪದ ಮೇಲೆ ನೀನು ಜಯ ಹೊಂದಿಲ್ಲ ಅಂದ್ರೆ ಮರಣವನ್ನು ಜಯ ಹೊಂದಲು ಸಾಧ್ಯ ಇಲ್ಲ ಪ್ರಿಯರೇ. ಕ್ರಿಸ್ತನು ಯಾವ ತರ ಮೂಲಕದಲ್ಲಿದ್ದು ಕೆಟ್ಟೋಗಿರತಕ್ಕಂಥ ಹುಡುಗಿ ರಕ್ಷಿಸಿ ಪಾಪ ಮಾಡತಕ್ಕಂಥ ಪ್ರತಿಯೊಬ್ಬರ ಮೇಲೆ ಯಾರು ಭಾರವನ್ನು ಹೊರಬರಬೇಕ ಉದ್ದೇಶ ಇಟ್ಕೊಂಡು ನೀನು ನಾನು ಮಾಡಿರ್ತಕ್ಕಂಥ ಪಾಪದ ಭಾರವನ್ನು ಸಿಲ್ವೆ ಮೇಲೆ ಪಾಪದ ಭಾರ ಹೊತ್ತುಕೊಂಡು ಹಲವರ ಬೆಟ್ಟಗಳಲ್ಲಿ ಕೊನೆಯದಾಗಿ ಮರಣವನ್ನು ಹೊಂದಿ ಮರಣವನ್ನು ಜಯಿಸಲು ಪ್ರೇರೆ. ಇನ್ಮುಂದೆ ನೀನು ಪಾಪ ಮಾಡಲು ಸಾಧ್ಯ ಇಲ್ಲ. ಒಂದ್ ವೇಳೆ ಪಾಪ ಮಾಡ್ತಿದ್ರ ಮರಣವನ್ನು ಜಯ ಹೊಂದಲು ಸಾಧ್ಯ ಇಲ್ಲ. ಪಾತಾಳದಲ್ಲಿ ಯಾತನೆ ಪಡುತ್ತಾರೆ ಬೇಕಾದ ಪ್ರಿಯರೇ. ದೇವರ ಅವಕಾಶ ಕೊಡೋದನ್ನು ಪತಿತಪಟ್ಟು ದೇವರ ಸನ್ನಿಧಿಗಳಿಗೆ ತಿಳಿದುಕೊಂಡು, ದೇವರೇ ನಮ್ಮ ಕ್ಷಮಿಸುವುದಾಗಿ ಪ್ರಾರ್ಥಿಸಿ. ನಿನಗಿರುವುದನ್ನು ಬಿಗಿಯಾಗಿರು. ನಿನ್ನ ಜಯಮಾಲೆ ಯಾರು ಅಪಹರಿಸಲು ಸಾಧ್ಯ ಇಲ್ಲ. ಪರಿಶುದ್ಧಾತ್ಮ ದೇವರೇ, ನಿಮಗೆ ಮಹಿಮೆ ಆಗಲಿ. ನಿನ್ನ ಸನ್ನಿಧಿಯಲ್ಲಿ ಮಕ್ಕಳು ನೂರುಷ್ಯವಾಗಿ ವಾಕ್ಯವನ್ನು ಕೇಳಿ ಪಶ್ಚಾತ್ತಾಪಪಟ್ಟು ಪ್ರಾರ್ಥಿಸುವಾಗ ಈ ಮಕ್ಕಳು ನಮ್ಮ ಕರುಣೆ ಧೈರ್ಯತೆ ಉತ್ಸವಕರ್ತರು ನಮ್ಮ ಪ್ರಸನ್ನತೆಯನ್ನು ಈ ಮಕ್ಕಳು ಅನುಭವಿಸುವಂತೆ ನೀವು ಸಹಾಯ ಮಾಡಿ. ಮಾತ್ರ ನಿಮಗೆ ಮಹಿಮೆ ಆಗಲಿ. ದೇವರೇ, ನಾನು ಮೊದಲುಕೊಂಡು ಈ ಆರಾಧನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ, ಈ ವಾಕ್ಯದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪ್ರತಿಯೊಂದು ಮಕ್ಕಳನ್ನು ಕ್ಷಮಿಸಿ ರಕ್ಷಿಸಿ ನಿಮ್ಮ ಸನ್ನಿಧಿಯಲ್ಲಿ ಒಂದು ಸ್ತಂಭವಾಗಿ ನಿಂತು ಅದ್ಭುತವಾಗಿ ಮುಂದೆ ಸಾಗುವಂತೆ ನೀವು ಸಹಾಯ ಮಾಡಿ. ನಿಮ್ಮದು ಯಾರು ಪಾಪದಲ್ಲಿ ಶಾಪದಲ್ಲಿ ಬಿದ್ದೋಗದಂತೆ ಪ್ರತಿ ಮಕ್ಕಳನ್ನು ಕಾಯ್ದು ಕಾಪಾಡಿ ರಕ್ಷಿಸಿ ನಿಮಗೆ ಮಾತ್ರ ಮಹಿಮೆ ಕಾರ್ಯ ಮಾಡ್ತಿರುವುದಾಗಿ ನಿನ್ನ ಪ್ರಾರ್ಥಿಸಲ್ಪಟ್ಟೆ. ಹಾಗೆ ಮಾಡಿ ಸಂಪ್ರದಿಸಿಕೊಳ್ಳ ಯೇಸು ಕ್ರಿಸ್ತನ ನಾಮದಲ್ಲಿ ವರ್ಷಿತ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ.